ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಛಾಯಾ ಅಂತ. ಒಂದು ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಇಂಟೆನ್ಷನ್ ಏನು ಈ ಚಾನಲ್ ಸ್ಟಾರ್ಟ್ ಮಾಡೋದಕ್ಕೆ ಅಂದರೆ ಸಾಧ್ಯ ಆದಷ್ಟು ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ನ ಸಿಂಪಲ್ ಆಗಿ ಕನ್ನಡದ ಹೇಳುವಂಥ ಪ್ರಯತ್ನ ಮಾಡ್ತಿದ್ದೀನಿ. ಕೆಮಿಸ್ಟ್ರಿ ಇಷ್ಟ ಇಲ್ದರಿಗೂ ಕೆಮಿಸ್ಟ್ರಿ ಕಡೆಗೆ ಸೆಳೆಯುವಂಥ ಪ್ರಯತ್ನ ನನ್ನ ಚಾನಲಲ್ಲಿ ಮಾಡ್ತಾ ಇದ್ದೀನಿ. ಪರ್ಟಿಕ್ಯುಲರ್ಲಿ ಕನ್ನಡ ಮೀಡಿಯಂ ಹುಡುಗರಿಗೆ, ರೂರಲ್ ಹುಡುಗರಿಗೆ ಹೆಲ್ಪ್ ಆಗಲಿ ಅಂತ ಕೆಮಿಸ್ಟ್ರಿನ ಕನ್ನಡದ ಹೇಳುವಂಥ ಪ್ರಯತ್ನ ನನ್ನ ಚಾನಲಲ್ಲಿ ಮಾಡ್ತಾ ಇದ್ದೀನಿ. ನೀವೇನಾದರೂ ಓಕೆ. ಸೊ ಈಗ ನಿಮ್ಗೆ ಆಲ್ರೆಡಿ ಎಕ್ಸಾಮ್ಸ್ ಮುಗ್ದಿದೆ, ಥಿಯರಿ ಎಕ್ಸಾಮ್ಸ್ ಮುಗ್ದಿದೆ, ಪ್ರಾಕ್ಟಿಕಲ್ ಎಕ್ಸಾಮ್ಸ್ ಕೆಲವ್ರಿಗೆ ಆಗ್ತಾ ಇದೆ, ಕೆಲವರು ಮುಗ್ದಿದೆ. ಸೊ ನೀವೀಗ ವೆಕೇಷನ್ ಪೀರಿಯಡಲ್ಲಿದ್ದೀರಾ. ಆದರೂ ಏನಾಗುತ್ತೆ ಅಂದರೆ ಕೆಮಿಸ್ಟ್ರಿನಲ್ಲಿ ಸಬ್ಜೆಕ್ಟ್ ಅಲ್ದಲೇ ಇರೋವಂಥದ್ದು, ಅಂದರೆ ನಿಮ್ಗೆ ಬರೀ ಸಿಲೆಬಸ್ ಇರೋದು ಅಷ್ಟೇ ಅಲ್ದಲೇ ಜನರಲ್ ಆಗಿ ನಾವು ಎಷ್ಟೊಂದು ಡೇ ಟು ಡೇ ಲೈಫಲ್ಲಿ ವಿ ಕಮ್ ಅಕ್ರಾಸ್ ಸೋ ಮೆನಿ ಕೆಮಿಕಲ್ ಪ್ರೋಸೆಸಸ್. ಕೆಮಿಸ್ಟ್ರಿ ಇನ್ ಆ್ಯಕ್ಷನ್ ಅಂತ ಒಂದು ಸೀರೀಸ್ ಸ್ಟಾರ್ಟ್ ಮಾಡೋಣ, ಯಾವ್ಯಾವ್ದು ಇದೆಯಲ್ಲ ಅಂತ ಆ ಥರ ಅಂದ್ಕೊಳ್ತಾ ಇದ್ದೀನಿ. ಸೊ ಇವತ್ತು ಮೊದಲು ಮಾಡ್ತಾ ಇದ್ದೀನಿ ಕೆಮಿಸ್ಟ್ರಿ ಇನ್ ಆ್ಯಕ್ಷನಲ್ಲಿ ಮೊದಲಿದ್ದು. ಇವತ್ತಿನ ವಿಡಿಯೋದಲ್ಲಿ ನಾನು ಕರೋಷನ್ ಬಗ್ಗೆ ಇನ್ ಡೀಟೇಲ್ ಆಗಿ ಹೇಳೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಅಗೇನ್ ವೆಲ್ಕಮ್ ಟು ಕೆಂಚಾಯ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಸೊ ನಿಮ್ಗೆ ಆಲ್ರೆಡಿ ಗೊತ್ತಿದೆ ನೋಡಿ, ಚಿತ್ರದಲ್ಲಿ ತೋರಿಸ್ತಾ ಇದ್ದಂಗೆ ಇಲ್ಲೊಂದು ಕಬ್ಬಿಣದೊಂದು ಸಾಮಾನುಗಳಿದ್ದಾವೆ. ಎಲ್ಲ ಸಾಮಾನುಗಳು ಏನಾಗ್ತಿದ್ದಾವೆ ಅಂದರೆ ರಸ್ಟ್ ಹಿಡ್ದಿದೆ. ಸೊ ಎರಡು ಪದ ಯೂಸ್ ಮಾಡ್ತಾ ಇದ್ವಿ. ಒಂದು ಕರೋಷನ್ ಅಂತ ವರ್ಡ್ ಯೂಸ್ ಮಾಡ್ತಿದ್ವಿ, ಇನ್ನೊಂದು ರಸ್ಟ್ ಅಂತ ವರ್ಡ್ನ ಯೂಸ್ ಮಾಡ್ತಾ ಇದ್ದೀವಿ. ನೋಡಿ, ಈ ಥರ ಬ್ರಿಡ್ಜ್ ಇರ್ಬೋದಾಗಿರೋದು ವಿಚ್ ಇಸ್ ಮೇಡ್ ಅಪ್ ಆಫ್ ಓನ್ಲಿ ಐರನ್ ಇರೋವಂಥದ್ದು, ತುಕ್ಕಿಡ್ದಿರೋವಂಥದ್ದು. ತುಕ್ಕಿಡ್ದಿರೋದಕ್ಕೆ ನಾವೇನಂತ ಕರಿತೀವಿ, ಇದು ರಸ್ಟ್ ಅಂತ ಹೇಳ್ತೀವಿ. ಸೊ ಇದೇ ಥರ ಬೈಸಿಕಲ್ ಇಟ್ಟರೆ ತುಂಬ ದಿವಸ ನೀವು ಓಪನ್ ಏರಲ್ಲಿ ಇಟ್ರೂ ಆಗ್ತಾ ಹೋಗುತ್ತೆ. ಸೊ ವಿ ಆರ್ ಗೋಯಿಂಗ್ ಟು ಯೂಸ್ ಟೂ ಡಿಫ್ರೆಂಟ್ ವರ್ಡ್ಸ್. ಒಂದಕ್ಕೆ ರಸ್ಟಿಂಗ್ ಅಂತ ಕರಿತೀವಿ, ಇನ್ನೊಂದಕ್ಕೆ ಕರೋಷನ್ ಅಂತ ವರ್ಡ್ ಕರಿತೀವಿ. ಸೊ ಇದು ನೀವು ದಿನ ನೋಡ್ತಿರ್ತೀರ. ಕಾರು ಅಷ್ಟೇ, ಪರ್ಟಿಕ್ಯುಲರ್ಲಿ ನೀವು ಬೆಂಗಳೂರಂಥ ಸಿಟಿಗಳಲ್ಲಿ ನೋಡಿದ್ರೆ ಪೊಲೀಸ್ ಸ್ಟೇಷನ್ ಹತ್ರ ಒಂದಷ್ಟು ಏನೋ ಪ್ರಾಬ್ಲಮ್ ಆಗಿ ಏನೋ ಆಕ್ಸಿಡೆಂಟ್ ಆಗಿರೋವಂಥದ್ದು, ಏನೋ ಇರೋವಂಥದ್ದನ್ನೆಲ್ಲ ಡಂಪ್ ಮಾಡಿ ಅದಕ್ಕೆ ಕೋರ್ಟಲ್ಲಿ ಕೇಸ್ ಇರುತ್ತೆ, ಸಾಲ್ವ್ ಆಗಿರೋ ಎಲ್ಲ ಪೊಲೀಸ್ ಸ್ಟೇಷನ್ ಮುಂದೆ ಒಂದಷ್ಟು ವೆಹಿಕಲ್ಗಳನ್ನ ಇಟ್ಬಿಟ್ಟಿರ್ತಾರೆ. ಅವೆಲ್ಲನೂ ಹಿಂಗೆ ರೆಸ್ಟ್ ಹಿಡಿದೋಗ್ಬಿಟ್ಟಿರುತ್ತೆ. ಸೊ ಈ ಥರದ ಎಕ್ಸಾಂಪಲ್ಸು ನೀವು ನೋಡ್ತಿರ್ತೀರ. ಯಾಕೆ ಆ ಥರ ರೆಸ್ಟ್ ಹಿಡಿಯುತ್ತೆ? ಮೆಟಲ್ಸ್ ಏನಾಗ್ತಾ ಇದೆ? ಸೊ ಮೆಟಲ್ಸ್ದು ಒಂದು ಸ್ಪೆಷಲ್ ಪ್ರಾಪರ್ಟಿ ಇದೆ, ಅದಕ್ಕೆ ನಾವೇನಂತ ಕರಿತೀವಿ, ಕರೋಷನ್ ಅಂತ ಕರಿತೀವಿ. ಕರೋಷನ್ ಅಂದರೆ ಏನಾಗುತ್ತೆ, ಡಿಟೋರಿಯೇಷನ್ ಆಫ್ ದಿ ಮೆಟಲ್. ಆ ಮೆಟಲ್ ಏನಾಗ್ತಾ ಹೋಗುತ್ತೆ, ಸರ್ಫೇಸಲ್ಲಿ ಇರುವಂಥದ್ದು ತೂಕ ಕಡಿಮೆ ಆಗ್ತಾ ಹೋಗುತ್ತೆ, ಅಥವಾ ಅವು ಸೌದು ಹೋಗ್ತವೆ. ಆ ಪ್ರೋಸೆಸ್ಗೆ ನಾವೇನಂತ ಕರಿತೀವಿ, ಕರೋಷನ್ ಅಂತ ಕರಿತೀವಿ. ಜನರಲಿ ಅದರ್ ದ್ಯಾನ್ ಐರನ್ ಇತ್ತು ಅಂತಂದರೆ ಆವಾಗ ನಾವೇನಂತ ವರ್ಡ್ ಯೂಸ್ ಮಾಡ್ತೀವಿ, ಕರೋಷನ್. ಕರೋಷನಲ್ಲಿ ಐರನ್ನು ಬರುತ್ತೆ, ಆದರೆ ಸ್ಪೆಸಿಫಿಕ್ಕಾಗಿ ನೀವು ಹೇಳಬೇಕು ಅಂತಂದರೆ ಐರನ್ಗೆ ಹೇಳ್ಬೇಕಾದ್ರೆ ನಾವು ಸ್ಪೆಸಿಫಿಕ್ ಆಗಿ ಇನ್ನೊಂದು ಪದ ಯೂಸ್ ಮಾಡ್ತೀವಿ, ಅದಕ್ಕೆ ನಾವು ರಸ್ಟಿಂಗ್ ಅಂತ ಹೇಳ್ತೀವಿ. ಈಗ ಇಲ್ಲೊಂದು ಮಳೆ ಇದೆ ನೋಡಿ, ಅದು ಪ್ಯೂರ್ ಚೆನ್ನಾಗಿರುತ್ತೆ, ಓಪನ್ ಆಗಿ ಅಂದರೆ ಟೈಟಲ್ಲಿ ಮಾಡಿಟ್ರಿ ಅಂತಂದರೆ ಅದು ಏನೂ ಆಗಲ್ಲ, ಅದೇ ಕಲರ್ ಇರುತ್ತೆ, ಐರನ್ ಇರುತ್ತೆ. ಆದರೆ ವೆನ್ ಯು ಎಕ್ಸ್ಪೋಸ್ ದಟ್ ಟು ದಿ ಟೆಂಪ್ರೇಚರ್, ಹೈಯರ್ ಟೆಂಪ್ರೇಚರ್ ಆಗಿರ್ಬೋದು, ಮಾಯಿಶ್ಚರ್ ಆಗಿರ್ಬೋದು, ಆಕ್ಸಿಜನ್ಗೆ ಅದು ಎಕ್ಸ್ಪೋಸ್ ಆದಾಗ, ಮಾಯಿಶ್ಚರ್ಗೆ ಎಕ್ಸ್ಪೋಸ್ ಆಗ ಅದೇನಾಗುತ್ತೆ, ತುಕ್ಕಿಡಿತಾ ಹೋಗುತ್ತೆ, ರಸ್ಟ್ ಹಿಡಿತಾ ಹೋಗುತ್ತೆ. ಯಾಕಾಗುತ್ತೆ, ಏನು ಇದು ತುಕ್ಕಿಡಿಯೋದ್ರಿಂದ ಏನು ಲಾಸ್ ಆಗುತ್ತೆ, ಅದ್ರ ಬಗ್ಗೆ ನಾವು ಇವತ್ತು ಇನ್ ಡೀಟೇಲ್ ಆಗಿ ತಿಳ್ಕೊಳ್ತಾ ಹೋಗೋಣ. ಅದೇ ರೀತಿ ಕರೋಷನ್ ಒಳಗಡೆ ರಸ್ಟಿಂಗ್ ಇಸ್ ಆಲ್ಸೋ ಪಾರ್ಟ್ ಅಂತಲೇ ನಾವು ಕನ್ಸಿಡರ್ ಮಾಡ್ಕೋಬೋದು. ಇಲ್ಲಿ ನೀವೊಂದು ಬ್ರಿಡ್ಜ್ ನೋಡ್ತಾ ಇದ್ದೀರಾ. ಆ ಬ್ರಿಡ್ಜ್ ನೀವು ಏನಾಗ್ತಿದೆ ಅಂದರೆ ಥೇಮ್ಸ್ ರಿವರ್ ಅಂದರೆ ಲಂಡನ್ ರಿವರಲ್ಲಿ ಹಾಕಿರೋವಂಥದ್ದು. ಲಂಡನಲ್ಲಿ ತುಂಬ ರಿವರ್ ಹರಿಯುತ್ತೆ, ಅದಕ್ಕೆ ಎಷ್ಟೊಂದು ಬ್ರಿಡ್ಜಸ್ನ ಹಾಕಿರ್ತಾರೆ. ಆ್ಯಕ್ಚುಲಿ ಸಣ್ಣವರಿದ್ದಾಗ ಒಂದು ರೈಮ್ಸ್ನ ನೀವು ನೋಡಿರ್ಬೋದು, ಲಂಡನ್ ಬ್ರಿಡ್ಜ್ ಇಸ್ ಫಾಲಿಂಗ್ ಡೌನ್, ಲಂಡನ್ ಬ್ರಿಡ್ಜ್ ಇಸ್ ಫಾಲಿಂಗ್ ಡೌನ್ ಅಂತ ಹೇಳ್ತಿರುತ್ತೆ. ಅದು ಯಾಕಾಯಿತು ಅಂದರೆ ಫಸ್ಟು ಅವ್ರಿಗೆ ಗೊತ್ತಿರಲಿಲ್ಲ ರಸ್ಟಿಂಗ್ನ ತಡೆಯೋದು ಹೇಗೆ ಅಂತಂದರೆ ಅದನ್ನು ಅಲಾಯಿಂಗ್ ಮಾಡ್ತಾರೆ, ಸ್ಟೀಲ್ ಮಾಡ್ತಾರೆ ಈಗ. ಆದರೆ ಮುಂಚೆ ಅವ್ರಿಗೆ ಗೊತ್ತಿರಲಿಲ್ಲ. ಐರನ್ನೆಲ್ಲ ಏನು ಮಾಡಿದ್ರು, ಐರನ್ ಇಸ್ ಎ ಸ್ಟ್ರಾಂಗ್ ಮೆಟಲ್ ಅಂತ ಅವ್ರೇನು ಮಾಡಿದ್ರು ಅಂತ, ಇದು ಬಿಗಿನಿಂಗಲ್ಲಿ ಅದೇ ಒಂದು 250 ಇಯರ್ಸ್ ಬ್ಯಾಕ್ ನಾನು ಹೇಳ್ತಾ ಇರೋವಂಥದ್ದು. ಆವಾಗ ಅವ್ರೇನು ಮಾಡಿದ್ರು, ಒಂದು ಬ್ರಿಡ್ಜ್ ಕಟ್ಟಿದ್ರು. ಯಾವುದರಿಂದ ಬ್ರಿಡ್ಜ್ ಕಟ್ಟಿದ್ರು? ಐರನ್, ಬಿಕಾಸ್ ಐರನ್ ಇಸ್ ಅ ಸ್ಟ್ರಾಂಗ್ ಮೆಟಲ್ ಅಂತ ಅದರಲ್ಲಿ ಕಟ್ಟಿದ್ರು. ಆದರೆ ಅದು ಫ್ಯೂ ಇಯರ್ಸ್ ಆದಮೇಲೆ, ಫ್ಯೂ ಡೇಸ್ ಆದಮೇಲೆ ಈ ಥರ ರಸ್ಟ್ ಹಿಡಿಯೋಕ್ಕೆ ಶುರು ಮಾಡ್ತು. ಆವಾಗ ಏನಾಯಿತು ಅಂತಂದರೆ ಅದು ಬೀಳಕ್ಕೆ ಶುರು ಆಯಿತು, ಅದ್ರ ಮೇಲೆ ಓಡಾಡೋಕ್ಕೆ ಕಷ್ಟ ಆಯಿತು. ಹಾಗಾಗಿ ಆ ರೈಮ್ ಉಟ್ಕೊಳ್ತು ಅಂತ ಹೇಳ್ತಾರೆ. ಸೊ ಈ ರೀತಿಯಾಗಿ ಏನಾಗುತ್ತೆ, ಮೆಟಲ್ಸ್ ಯಾವುದಿರುತ್ತೆ ಇನ್ಕ್ಲೂಡಿಂಗ್ ಐರನ್, ಅದು ಡಿಟೋರಿಯೇಟ್ ಆಗ್ತಾ ಹೋಗುತ್ತೆ. ಅದಕ್ಕೆ ನಾವೇನಂತ ಕರಿತೀವಿ, ಕರೋಷನ್ ಅಂತ ಕರಿತೀವಿ. ಕರೋಷನ್ ಸಿಂಪಲ್ ಆಗಿ ಹೇಳೋದಾದರೆ ಡಿಸ್ಟ್ರಕ್ಷನ್ ಆಫ್ ಮೆಟಲ್, ಸ್ಲೋ ಡಿಸ್ಟ್ರಕ್ಷನ್. ಇಮಿಡಿಯೇಟ್ಲಿ ಇವತ್ತು ಹಾಕಿದ ತಕ್ಷಣ ಅಂತಲ್ಲ, ಇಟ್ ಟೇಕ್ಸ್ ಫ್ಯೂ ಇಯರ್ಸ್. ಕೆಲವೊಂದು ಸಲ ಫ್ಯೂ ಇಯರ್ಸ್ ತೊಗೋಬೋದು, ಕೆಲವೊಂದು ಸಲ ತುಂಬ ವರ್ಷಗಳು. ಹಳೆಯದು ಕನ್ಸ್ಟ್ರಕ್ಷನ್ ಆಗಿರೋವಂಥದ್ದು, ನಮ್ಮ ಗೇಟ್ಗಳು ಆಗಿರ್ಬೋದು, ಅಥವಾ ನಮ್ಮ ಮನೆಗಳಾಗಿರ್ಬೋದು, ಅಥವಾ ಗ್ಯಾರೇಜ್ ಆಗಿರ್ಬೋದು, ಕರೆಕ್ಟಾಗಿ ನಾವು ಮೇಂಟೈನ್ ಮಾಡಲಿಲ್ಲ ಅಂತಂದರೆ ಅವಾಗ ಏನಾಗುತ್ತೆ, ಡ್ಯೂಟೋರಿಯೇಟ್ ಆಗ್ತಾ ಹೋಗುತ್ತೆ, ಡಿಸ್ಟ್ರಕ್ಟಿವ್ ಆಗ್ತಾ ಹೋಗುತ್ತೆ, ಸ್ಲೋ ಆಗ್ತಾ ಹೋಗುತ್ತೆ. ಅದಕ್ಕೆ ನಾವೇನಂತ ಕರಿತೀವಿ, ಕರೋಷನ್ ಅಂತ ಕರಿತೀವಿ. ನೀವು ಕೆಮಿಸ್ಟ್ರಿ ಟರ್ಮಲ್ಲಿ ಹೇಳೋದಾದರೆ ಇದಕ್ಕೆ ನಾವು ರೆಡಾಕ್ಸ್ ರಿಯಾಕ್ಷನ್ ಅಂತ ಕರಿತೀವಿ. ರೆಡಾಕ್ಸ್ ರಿಯಾಕ್ಷನ್ ಅಂದ್ರೇನು, ಆಕ್ಸಿಡೇಷನು ಮತ್ತು ರಿಡಕ್ಷನು ಸೈಮಲ್ಟೇನಿಯಸ್ ಆಗಿ ಆಗ್ತಾ ಇದ್ದರೆ ಅಂಥ ರಿಯಾಕ್ಷನ್ಸ್ಗೆ ನಾವೇನಂತ ಕರಿತೀವಿ, ರೆಡಾಕ್ಸ್
ರಿಯಾಕ್ಷನ್ಸ್ ಅಂತ ಕರಿತೀವಿ. ಅಂದರೆ ಏನಾಗ್ತಾ ಇರುತ್ತೆ, ಆಕ್ಸಿಡೇಷನಲ್ಲಿ ಏನಾಗ್ತಾ ಇರುತ್ತೆ, ಎಲೆಕ್ಟ್ರಾನ್ಸು ರಿಲೀಸ್ ಆಗ್ತಾ ಇರುತ್ತೆ. ಅದೇ ಥರ ರಿಡಕ್ಷನ್ ಏನಾಗ್ತಾ ಇರುತ್ತೆ, ಎಲೆಕ್ಟ್ರಾನ್ಸು ಅಕ್ಸೆಪ್ಟ್ ಮಾಡ್ಕೊಳ್ತಾ ಇರುತ್ತೆ. ಅಂದರೆ ಒಂದು ಕಡೆಗೆ ಒಂದು ಮೆಟೀರಿಯಲ್ ಏನು ಮಾಡ್ತಾ ಇದೆ, ಎಲೆಕ್ಟ್ರಾನ್ಸ್ನ ರಿಲೀಸ್ ಮಾಡ್ತಾ ಇದೆ. ಇಮಿಡಿಯೇಟ್ಲಿ ಎಲೆಕ್ಟ್ರಾನ್ಸ್ ಏನು ರಿಲೀಸ್ ಆಗ್ತಿದೆಯಾ ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ತಾ ಇದೆ, ಬಿಕಾಸ್ ಎಲೆಕ್ಟ್ರಾನ್ಸ್ ಆರ್ ಹೈಲಿ ಅನ್ಸ್ಟೇಬಲ್. ಸೊ ಅದಕ್ಕೆ ಅದು ಆ್ಯಸ್ ಸೂನ್ ಆಸ್ ಇಟ್ ಹ್ಯಾಸ್ ಬಿನ್ ಜನರೇಟೆಡ್, ಇಮಿಡಿಯೇಟ್ಲಿ ಅದನ್ನು ಇನ್ನೊಂದು ಅಕ್ಸೆಪ್ಟ್ ಮಾಡ್ಕೊಂಬಿಡುತ್ತೆ, ಅಬ್ಸರ್ವ್ ಮಾಡ್ಕೊಂಬಿಡುತ್ತೆ. ಅಂಥ ರಿಯಾಕ್ಷನ್ಸ್ಗೆ ನಾವೇನಂತ ಕರಿತೀವಿ, ರೆಡಾಕ್ಸ್ ರಿಯಾಕ್ಷನ್ಸ್ ಅಂತ ಕರಿತೀವಿ. ಈ ಕರೋಷನಲ್ಲೂ ಏನಾಗುತ್ತೆ ಅಂದರೆ ಸ್ಲೋ ಆಗ್ತಾ ಇರುತ್ತೆ. ವೆನ್ ಇವ ಮೆಟಲ್, ಪರ್ಟಿಕ್ಯುಲರ್ಲಿ ಪ್ಯೂರ್ ಮೆಟಲ್ ಏನಿದೆ ಅದೇನಾಗುತ್ತೆ, ವೆನ್ ಇಟ್ ಕಮ್ ಇನ್ ಕಾಂಟ್ಯಾಕ್ಟ್ ವಿತ್ ದ ಮಾಯಿಶ್ಚರ್, ಏರ್ ಅಥವಾ ಆ್ಯಸಿಡ್ ಏನಾದರೂ ಇತ್ತು ಅಂದಾಗ ಅದೇನಾಗ್ತಾ ಹೋಗುತ್ತೆ, ಡಿಟೇರಿಯೇಟ್ ಆಗ್ತಾ ಹೋಗುತ್ತೆ. ಅದೇನಾಗುತ್ತೆ, ಡಿಸ್ಟ್ರಕ್ಟಿವ್ ಆಗ್ತಾ ಹೋಗುತ್ತೆ. ಸೊ ಇಟ್ ಗೆಟ್ ಕನ್ವರ್ಟೆಡ್ ಇಟ್ ಸೆಲ್ಫ್, ದಟ್ ಮೆಟಲ್ ಗೆಟ್ ಕನ್ವರ್ಟೆಡ್ ಇಂಟು ಕರಸ್ಪಾಂಡಿಂಗ್ ಆಕ್ಸೈಡ್. ಐರನ್ ಇದ್ರೆ ಐರನ್ ಆಕ್ಸೈಡ್ ಆಗಿ ಕನ್ವರ್ಟ್ ಆಗುತ್ತೆ, ಕಾಪರ್ ಇದ್ರೆ ಕಾಪರ್ ಆಕ್ಸೈಡ್ ಆಗಿ ಕನ್ವರ್ಟ್ ಆಗುತ್ತೆ, ಅಲ್ಯೂಮಿನಿಯಂ ಇದ್ರೆ ಅಲ್ಯೂಮಿನಿಯಂ ಆಕ್ಸೈಡ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ದೋಸ್ ಮೆಟಲ್ಸ್ ದೇ ಗೆಟ್ ಕನ್ವರ್ಟೆಡ್ ದೆಮ್ಸೆಲ್ಫ್ ವೆನ್ ದೇ ಎಕ್ಸ್ಪೋಸ್ ಟು ಮಾಯಿಶ್ಚರ್, ವೆನ್ ದೇ ಎಕ್ಸ್ಪೋಸ್ ಟು ಏರ್, ವೆನ್ ದೇ ಎಕ್ಸ್ಪೋಸ್ ಟು ಆಸಿಡ್, ದೇ ದೆಮ್ಸೆಲ್ಫ್ ಗೆಟ್ ಕನ್ವರ್ಟೆಡ್ ಇಂಟು ಆಕ್ಸೈಡ್. ಸೊ ಆ ಆಕ್ಸೈಡ್ ಫಾರ್ಮೇಷನ್ ಆಗೋದ್ರಿಂದ ಏನಾಗುತ್ತೆ ಅಂದರೆ ಕೆಲವೊಂದ್ಸಲ ಲಾಭನೂ ಆಗುತ್ತೆ, ಕೆಲವೊಂದ್ಸಲ ಡಿಕ್ರೀಸು ಆಗುತ್ತೆ. ಹೇಗೆ ಲಾಭ ಆಗುತ್ತೆ ಅಂತ ನಾನು ಮುಂದೆ ಹೇಳ್ತಾ ಹೋಗ್ತೀನಿ. ದಸ್ ಡಿಕ್ರೀಸಿಂಗ್ ಇಟ್ ಸ್ಟ್ರೆಂತ್, ಅದು ಸ್ಟ್ರೆಂತ್, ಮೆಟಲ್ ಸ್ಟ್ರೆಂತ್ ಏನಾಗುತ್ತೆ, ಡಿಕ್ರೀಸ್ ಆಗುತ್ತೆ, ಫಿಸಿಕಲ್ ಪ್ರಾಪರ್ಟೀಸು ಚೇಂಜ್ ಆಗುತ್ತೆ, ವೆಯ್ಟಲ್ಲಿ ರಿಡಕ್ಷನ್ ಆಗ್ತಾ ಹೋಗುತ್ತೆ. ಈ ಪ್ರೋಸೆಸ್ಗೆ ನಾವೇನಂತ ಕರಿತೀವಿ, ಕರೋಷನ್ ಅಂತ ಕರಿತೀವಿ. ಪರ್ಟಿಕ್ಯುಲರ್ಲಿ ಸೀ ಶೋರ್ಸಲ್ಲಿ ಏನಾಗುತ್ತೆ ಅಂದರೆ ದೇರ್ ಸಾಲ್ಟ್, ವಾಟರಲ್ಲಿ ಸಾಲ್ಟ್ ಇರೋದ್ರಿಂದ, ಸೋಡಿಯಂ ಕ್ಲೋರೈಡ್ ಇರೋದ್ರಿಂದ ಆ ರಸ್ಟಿಂಗು ಜಾಸ್ತಿ ಆಗ್ತಾ ಹೋಗುತ್ತೆ. ಐರನಲ್ಲಿ ಆಗ್ಬೋದು, ಅದೇ ಥರ ಸಿಲ್ವರಲ್ಲಿ ಆಗ್ಬೋದು. ನೀವು ಸಿಲ್ವರ್ ಆರ್ಟಿಕಲ್ಸ್ ನೋಡ್ಬೋದು, ದೇವ್ರ ಪೂಜೆ ಮಾಡೋದಾಗಿರ್ಬೋದು, ಸ್ಪೂನ್ ಆಗಿರ್ಬೋದು, ಕಾಲ್ಗೆ ಹಾಕೊಳ್ಳೋ ಗೆಜ್ಜೆಗಳಾಗಿರ್ಬೋದು, ಇದು ಮೆಟ್ಲೆ. ಇದು ಏನಾಗುತ್ತೆ, ತನ್ನ ಬಣ್ಣಗಳನ್ನ ಕಳ್ಕೊಳ್ತಾ ಹೋಗುತ್ತೆ. ಯಾಕೆ ಕಳ್ಕೊಳ್ಳುತ್ತೆ ಅಂದರೆ ಸಿಲ್ವರ್ ಇದ್ದಿದ್ದು ಏನಾಗುತ್ತೆ, ಸಿಲ್ವರ್ ಆಕ್ಸೈಡ್ ಆಗಿ ಕನ್ವರ್ಟ್ ಆಗಿರುತ್ತೆ. ಅದೇ ಥರ ಕಾಪರ್, ಈಗ ಸ್ಟ್ಯಾಚ್ಯೂ ಆಫ್ ಲಿಬರ್ಟಿ ನಾವು ಇಲ್ಲಿ ಕನ್ಸಿಡರ್ ಮಾಡ್ಕೊಳ್ತಾ ಇದ್ದೀವಿ, ಅದು ಆ್ಯಕ್ಚುಲಿ ಕಾಪರ್ ಇದ್ದಿದ್ದು ಕಲರ್ ಏನು ಕಲರ್ ಇರುತ್ತೆ ಅದು ಚೇಂಜ್ ಆಗಿ ಏನಾಗ್ತಿದೆ, ಗ್ರೀನ್ ಕಲರ್ ಆಗಿ ಬರ್ತಾ ಹೋಗುತ್ತೆ. ಅದೇ ಥರ ನಮ್ಮದು ಕೆಲವೊಂದು ಕಡೆಗೆ ಮನೆಗಳಲ್ಲಿ ನಾವು ಟ್ಯಾಪಲ್ಲಿ ಕಾಪರ್ ಟ್ಯೂಬ್ಸ್ಗಳನ್ನ ಈ ಥರ ಯೂಸ್ ಮಾಡಿರ್ತೀವಿ. ಅವು ಏನಾಗುತ್ತೆ, ಕರೋಷನ್ ಆಗಿ ಈ ರೀತಿಯಾಗಿ ನಿಮ್ಗೆ ಆಗ್ತಾ ಹೋಗುತ್ತೆ. ಅದೇ ಥರ ಅಲ್ಯೂಮಿನಿಯಂ, ನೀವು ಇದರಲ್ಲಿ ನೋಡಿರ್ಬೋದು, ಕುಕ್ಕರ್ಗಳಲ್ಲಿ ನೋಡಿರ್ಬೋದು, ಫ್ರೆಶ್ ಆಗಿದ್ದಾಗ ಈ ರೀತಿ ಆಗ್ತಾ ಹೋಗುತ್ತೆ. ಅದನ್ನು ನಾವು ಯೂಸ್ ಮಾಡ್ತಾ ಇದ್ದಂಗೆ ಏನಾಗ್ತಾ ಹೋಗುತ್ತದು, ಈ ಥರ ಬ್ಲ್ಯಾಕ್ ಆಗ್ತಾ ಹೋಗುತ್ತೆ. ಈ ಪ್ರೋಸೆಸ್ಗೆ ನಾವೇನಂತ ಕರಿತೀವಿ, ಸ್ಲೋ ಆಗಿ ಡಿಸ್ಟ್ರಕ್ಷನ್ ಆಫ್ ಮೆಟಲ್ಸ್ ಆಗ್ತಾ ಹೋಗುತ್ತಲ್ಲ ಆನ್ ದಿ ಸರ್ಫೇಸ್, ಅದಕ್ಕೆ ನಾವೇನಂತ ಕರಿತೀವಿ, ಕರೋಷನ್ ರಿಯಾಕ್ಷನ್ ಅಂತ ಕರಿತೀವಿ. ಇದನ್ನು ನಾವು ಇನ್ನೂ ಸಿಂಪಲ್ ಆಗಿ ಹೇಳ್ಬೋದು ಅಂದರೆ ಮೆಟಲ್ ಕ್ಯಾಚಿಂಗ್ ಎ ಡಿಸೀಸ್, ಮೆಟಲ್ಗೆ ರೋಗ ಬಂದಿದೆ ಅಂತ ನಾವು ಕನ್ಸಿಡರ್ ಮಾಡ್ಕೋಬೋದು. ಇನ್ ಎ ಫನಿಯರ್ ಲ್ಯಾಂಗ್ವೇಜ್ ಐ ಆಮ್ ಟೆಲ್ಲಿಂಗ್ ದಿಸ್. ಅದೇ ಥರ ಏನಾಗುತ್ತೆ ಅಂತಂದರೆ, ವೈ ಡಸ್ ಕರೋಷನ್ ಮ್ಯಾಟರ್? ಆಯ್ತಪ್ಪ, ನೇಚರಲ್ಲಿ ಇದೆ, ಎಷ್ಟೋ ವರ್ಷದಿಂದ ಆಗ್ತಿದೆ, ಅದು ನನಗೇನು ಮಾಡುತ್ತೆ, ಅದರಿಂದ ನನಗೆ ಏನು ಲಾಸ್ ಆಗುತ್ತೆ, ಅದು ನನಗೆ ಏನು ಕೊಡುತ್ತೆ? ಸೊ ಇಂಪ್ಯಾಕ್ಟ್ ಆನ್ ಕರೋಷನ್ ಏನಾಗುತ್ತೆ ಅಂತಂದರೆ ಎಷ್ಟೊಂದು ಕಡೆಗೆ ಆಗ್ತಾ ಹೋಗುತ್ತೆ. ಫಾರ್ ಎಕ್ಸಾಂಪಲ್, ನಾನು ಹೆಂಗೆ ಸ್ಟ್ಯಾಚ್ಯೂ ಆಫ್ ಲಿಬರ್ಟಿ ಹೇಳಿದ್ನಲ್ಲ, ಅದೇ ಥರ ಇನ್ನೊಂದು ಕಾಪರ್ ಸ್ಟ್ಯಾಚ್ಯೂ ವಿಚ್ ಇಸ್ ಸ್ಟಾಕ್ಹೋಮಲ್ಲಿ ಇರುವಂಥದ್ದು, ಇದು ಏನಾಗುತ್ತೆ, ಈ ರೀತಿಯಾಗಿ ಕಾಪರ್ ಕಾರ್ಬೊನೇಟ್ ಆಗಿ ಕನ್ವರ್ಟ್ ಆಗಿಬಿಟ್ಟಿದೆ. ಸೊ ನಿಮ್ಗೆ ಇಲ್ಲಿ ಏನಾಗುತ್ತೆ ಅಂದರೆ, ಇಟ್ ಗೋಯಿಂಗ್ ಟು ಹ್ಯಾವ್ ಲಾಟ್ ಆಫ್ ಇಂಪ್ಯಾಕ್ಟ್. ಮೊದಲನೇದು ಎನರ್ಜಿ ಆ್ಯಂಡ್ ಫ್ಯೂಯಲ್ ಸ್ಟ್ರಕ್ಚರ್ಸ್, ಅದ್ರದ್ದು ಏನಾಗ್ತಾ ಹೋಗುತ್ತೆ ಅಂತಂದರೆ, ಆ ಇನ್ಫ್ರಾಸ್ಟ್ರಕ್ಚರ್ ಏನಿದೆಯಲ್ಲ ಅದು ಹಾಳಾಗಿ ಹೋಗ್ತಾ ಹೋಗುತ್ತೆ. ಅದೇ ಥರ ಹೆಲ್ತ್ ಆ್ಯಂಡ್ ಸೇಫ್ಟಿಗೆ ಅದಕ್ಕೂ ನಮಗೆ ತೊಂದರೆ ಮಾಡುತ್ತೆ. ನ್ಯಾಷನಲ್ ಸೆಕ್ಯೂರಿಟಿ ಇರ್ಬೋದು, ಎನ್ವೈರನ್ಮೆಂಟಿಗೆ ಇಂಪ್ಯಾಕ್ಟ್ ಮಾಡುತ್ತೆ. ಈ ರೀತಿಯಾಗಿ ತುಂಬ ಥರ ನನಗೇನು ಮಾಡುತ್ತೆ, ಕರೋಷನ್ ಏನು ಮಾಡುತ್ತೆ, ಮ್ಯಾಟರ್ ಮಾಡುತ್ತೆ. ಕೆಲವೊಂದು ಇನ್ಸಿಡೆಂಟ್ಸು ಆಗಿದ್ದಾವೆ. ನಾನು ಹೇಳೋದಾದರೆ 1988ಅಲ್ಲಿ ಇದು ನೋಡಿ, ಎಷ್ಟು ಒಂಥರ ಫನ್ನಿ ಅನಿಸುತ್ತೆ. ಒಂದು ಏರೋಪ್ಲೈನು, ಆ ಏರೋಪ್ಲೈನಲ್ಲಿ ಏನು ಮಾಡಿದ್ರು ಅಂದರೆ, 19 year old, ಅದು ಆಲ್ರೆಡಿ 19 ವರ್ಷ ಆಗಿರುತ್ತೆ, ಬೋಯಿಂಗ್ 737 ಅಂತ ಹೇಳ್ತಾರೆ. ಹೊಯಲಾ ಏರ್ಲೈನ್ಸ್ ಲಾಸ್ಟ್ ದ ಮೇಜರ್ ಪೋರ್ಷನ್ ಆಫ್ ದಿ ಅಪ್ಪರ್ ಫ್ಯೂಯೇಜ್ ಇನ್ ಎ ಫುಲ್ ಫ್ಲೈಟ್ ಅಟ್ 24,000 feet, ಅಷ್ಟು ಹೈಟ್ಗೆ ವಿಮಾನ ಹೋಗಿದೆ. ಎರಡನ್ನೂ ಏನು ಮಾಡಿದ್ದಾರೆ, ಮೇಲ್ಗಡೆದು ಕೆಳಗಡೆದು ಏನು ಮಾಡಿದ್ದಾರೆ, ಅವರು ಎರಡನ್ನೂ ಅಲಾಯ್ನ ಏನು ಮಾಡಿದ್ದಾರೆ, ಫಿಕ್ಸ್ ಮಾಡಿದ್ದಾರೆ, ಜಾಯಿಂಟ್ಸ್ನ ಏನು ಮಾಡಿದ್ದಾರೆ, ಫಿಕ್ಸ್ ಮಾಡಿ ಏರ್ಪ್ಲೇನ್ ಮಾಡಿದ್ದಾರೆ. ಅಷ್ಟು ಹೈಟ್ಗೆ ಹೋದಾಗ ಅದೇನಾಗಿದೆ ಅಂತಂದರೆ ಬರ್ಸ್ಟ್ ಆಗಿಬಿಟ್ಟಿದೆ. ಅಂದರೆ ಮೇಲ್ಗಡೆ ಪೋರ್ಷನ್ ಏನಾಗಿದೆ, ಓಪನ್ ಆಗಿ ಹೊರಗಡೆ ಬಂದುಬಿಟ್ಟಿದೆ. ಸೊ ಡಿಸ್ಬಾಂಡಿಂಗ್ ಆ್ಯಂಡ್ ಫೆಟಿಗ್, ಕ್ರ್ಯಾಕಿಂಗ್ ಇನ್ ದಿ ಫಾಲ್ಸೇಜ್ ಸ್ಕಿನ್ ಲ್ಯಾಬ್ ಜಾಯಿಂಟ್ಸ್, ಎರಡು ಮೇಲ್ಗಡೆದು ಕೆಳಗಡೆ ಎರಡೂ ಜಾಯಿನ್ ಮಾಡಿದಾಗ ಈ ರೀತಿ ಆಗಿದೆ. ಸೊ ಇದು ಯಾಕಾಯಿತು ಅಂದರೆ, ಇಟ್ಸ್ ಎ ಕರೋಷನ್. ಎರಡೂ ಎಲ್ಲಿ ಜಾಯಿನ್ ಮಾಡಿರ್ತಾರಲ್ಲ, ಆ ಜಾಯಿನ್ ಮಾಡಿರೋ ಜಾಗದಲ್ಲಿ ಇನ್ ಬಿಟ್ವೀನ್ ಏನಾಗಿತ್ತು ಅಂತಂದರೆ ಅದು ಕರೋಡ್ ಆಗಿಬಿಟ್ಟಿತ್ತು. ಆ ಮೆಟಲ್ ಏನಾಗಿತ್ತು, ಸ್ಲೋ ಡಿಟೋರಿಯೇಟ್ ಆಗಿತ್ತು. ಅದನ್ನು ಅಬ್ಸರ್ವ್ ಮಾಡಿರಲಿಲ್ಲ ಅವರು. ಬಿಕಾಸ್ ಆಫ್ ದಟ್ ಅದು ಪ್ರಾಬ್ಲಮ್ ಆಯಿತು. ಇನ್ನೊಂದು ನಮ್ಮದೇ ದೇಶದ ಎಕ್ಸಾಂಪಲ್ ನೀವು ತೊಗೊಳ್ಳೋದಾದರೆ, ಭೂಪಾಲ್.
ಸೊ ನೀವು ಕೇಳಿರ್ಬೋದು ಭೋಪಾಲ್ ಗ್ಯಾಸ್ ಟ್ರಾಜಿಡಿ ಅಂತ ಸಾವಿರಾರು ಜನ ಸತ್ರು ಅವಾಗ. ಇಲ್ಲಿ ನೋಡಿ, ಅಂದರೆ ಮಲಗಿದ್ದಾಗನೇ ಅವ್ರಿಗೆ ಎಚ್ಚರ ಇಲ್ದಂಗೆನೇ ಅವರು ಸತ್ತೋದ್ರು. ಅದು ಏನಕ್ಕೆ ಆಯಿತು ಅಂತಂದರೆ, ಅಲ್ಲಿ ಅವರು ಸ್ಟೈನ್ಲೆಸ್ ಸ್ಟೀಲ್ ಟ್ಯಾಂಕ್ ಏನು ಯೂಸ್ ಮಾಡ್ತಿದ್ರಲ್ಲ, ಅದೇನಾಗ್ತಿತ್ತು, ಕರೋಶ್ ಆಗ್ತಿತ್ತು. December 3rd 1984 ಆಯಿತು. ಸೊ ಆ ಟ್ಯಾಂಕ್ ಏನಾಗಿತ್ತು ಅಂತಂದರೆ, ರಿಯಾಕ್ಷನ್ ಅಟ್ ಎ ಹೈಯರ್ ಟೆಂಪರೇಚರ್ ಕೆಟಲಿಸ್ಟ್ ಏನಾಗ್ತಿತ್ತು, ಅಲ್ಲೇನಾಯಿತು, ಮಿಥೈಲ್ ಐಸೋಸೈನೈಡ್ ಅಂತ ಏನು ಕಾಂಪೌಂಡ್ ಇತ್ತಲ್ಲ, ಅದನ್ನು ಸ್ಟೋರ್ ಮಾಡಿರೋಂಥ ಒಂದು ಸ್ಟೈನ್ಲೆಸ್ ಸ್ಟೀಲ್ ಟ್ಯಾಂಕ್ ಏನಿತ್ತಲ್ಲ, ಅದು ಕರೋಡ್ ಆಗ್ಬಿಟ್ಟಿತ್ತು. ಸೊ ಹಾಗಾಗಿ ಏನಾಯಿತು ಅಂತಂದರೆ, ರಾತ್ರಿ ಮಲಗಿದ್ದಾಗಲೇ ಇಟ್ ಹ್ಯಾಸ್ ಬೀನ್ ಹ್ಯಾಪನ್ಡ್ ಇನ್ ದಿ ಈ ನೈಟ್. ಹಾಗಾಗಿ ಹತ್ತತ್ರ 3,000 ಜನ ಬೆಳಗ್ಗೆ ಎದ್ದೋಳಷ್ಟಕ್ಕೆ ಅವ್ರಿಗೆ ಜ್ಞಾನ ಇದ್ದಂಗೆ ಗೊತ್ತಾಗ್ದಂಗೆ ಅವರೆಲ್ಲರನ್ನು ಸತ್ತು ಹೋಗ್ಬಿಟ್ರು. ಇದು ಯಾಕಾಯಿತು ಅಂತಂದರೆ, ದಿಸ್ ಅನ್ ಇಂಡಸ್ಟ್ರಿಯಲ್ ಡಿಸಾರ್ಡರ್. ಇದಕ್ಕೆ ಮೇನ್ ರೀಸನ್ ಏನು ಅಂದರೆ ಕರೋಷನ್. ಸೊ ಹಾಗಾಗಿ ಕರೋಷನ್ ಪ್ಲೇಸ್ ಎ ವೆರಿ ಇಂಪಾರ್ಟೆಂಟ್ ರೋಲ್. ಎನ್ವೈರನ್ಮೆಂಟಲ್ ಇರ್ಬೋದು, ಹೆಲ್ತ್ ಇರ್ಬೋದು, ಎಕನಾಮಿಕ್ ಫ್ಯಾಕ್ಟರ್ ಇರ್ಬೋದು, ಎಲ್ಲದ್ರ ಮೇಲೂ ಏನು ಮಾಡುತ್ತೆ ಅದು. ಇದು ನಮ್ಮ ಮನೆ ಅಂತ ಕಾಣುವಂಥದ್ದು, ನಮ್ಮ ಮನೇಲಿ ಆಗುವಂಥ ಒಂದು ಕಬ್ಬನ್ನ ತುಕ್ಕಿಡಿಯುವಂಥದ್ದು, ಇಷ್ಟು ದೊಡ್ಡ ಇಂಪ್ಯಾಕ್ಟ್ ಮಾಡುವಂಥದ್ದನ್ನು ಆಗ್ತಾ ಹೋಗುತ್ತೆ. ಓಕೆ, ಈಗ ನಾನು ಹೇಳಿದೆ ಕಾಪರ್ದು ಎಕ್ಸಾಂಪಲ್ ಹೇಳಿದೆ, ಸಿಲ್ವರ್ ಎಕ್ಸಾಂಪಲ್ ಹೇಳಿದೆ. ಹಾಗಾದರೆ ಎಲ್ಲ ಮೆಟಲ್ಸು ಕರೋಡ್ ಆಗ್ತವ ಅಂತ ನಾವು ಕೇಳೋದಾದರೆ, ಸೊ ಅದು ಯಾವುದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಂತಂದರೆ, ರಿಯಾಕ್ಟಿವಿಟಿ ಸೀರೀಸ್ ಅಂತ. ನೀವು ಎಲೆಕ್ಟ್ರೋಕೆಮಿಸ್ಟ್ರಿ ಓದ್ಬೇಕಾದ್ರೆ ನಾವೇನು ಮಾಡ್ತೀವಿ, ಸೀರೀಸ್ನ ಕೊಡ್ತೀವಿ. ಅಂದರೆ ಎಲ್ಲ ಇರೋವಂಥ ಮೆಟಲ್ಸ್ನೆಲ್ಲ ಏನು ಮಾಡ್ತಾ ಇದ್ದೀವಿ, ಬೇಸ್ಡ್ ಆನ್ ದೇರ್ ಎಲೆಕ್ಟ್ರಾನ್ ಪೊಟೆನ್ಷಿಯಲ್ಲು ಅದನ್ನು ಹೈಡ್ರೋಜನ್ನ ಸ್ಟ್ಯಾಂಡರ್ಡ್ ಅಂತ ಕನ್ಸಿಡರ್ ಮಾಡಿಕೊಂಡು, ಹೈಡ್ರೋಜನ್ ಮೇಲಿರೋದೆಲ್ಲ ಒಂಥರ ಬಿಹೇವ್ ಮಾಡ್ತವೆ, ಹೈಡ್ರೋಜನ್ ಕೆಳಗಡೆ ಇರೋವೆಲ್ಲ ಒಂಥರ ಬಿಹೇವ್ ಮಾಡ್ತವೆ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ನೋಡಿ, ಎಲ್ಲಿಂದ ಎಲ್ಲೆಲ್ಲಿಗೆ ರಿಲೇಷನ್ಶಿಪ್ ಇದೆ ಅಂತ. ಎಲೆಕ್ಟ್ರೋಕೆಮಿಸ್ಟ್ರಿ ನೀವು ಓದ್ಬೇಕಾದ್ರೆ ಕರೋಷನ್ಗೂ ಹೇಗೆ ಅದು ರಿಲೇಟ್ ಆಗ್ತಿದೆ ಅಂತ. ಸೊ ಹೈಡ್ರೋಜನ್ ಮೇಲ್ಗಡೆ ಇರೋದೆಲ್ಲನೂ ಏನಾಗುತ್ತೆ ಅಂದರೆ ಬೇಗ ಕರೋಡ್ ಆಗ್ತವೆ, ಹೈಡ್ರೋಜನ್ ಕೆಳಗಡೆ ಇರೋದನ್ನೆಲ್ಲನೂ ಕರೋಡ್ ಆಗಲ್ಲ. ಎಗೇನ್ ದೆರ್ ಇಸ್ ಅನ್ ಎಕ್ಸೆಪ್ಷನ್. ಮೆಟಲ್ ಅಲ್ಯೂಮಿನಿಯಂ ತೊಗೊಂಡ್ರೆ ಎಕ್ಸೆಪ್ಷನ್, ಹೇಗೆ ಅಂತ ನಾನು ಮುಂದೆ ಹೇಳ್ತಾ ಹೋಗ್ತೀನಿ. ಸೊ ಈ ಬೇಸಿಸ್ ಮೇಲೆ ನಾವು ಯಾವ ಮೆಟ್ಲು ಕರೋಡ್ ಆಗುತ್ತೆ, ಯಾವುದು ಕರೋಡ್ ಆಗಲ್ಲ ಅನ್ನೋದನ್ನು ನಾವು ಡಿಸೈಡ್ ಮಾಡ್ತಾ ಹೋಗ್ತೀವಿ. ಓಕೆ, ಈ ಕರೋಷನಲ್ಲೂ ಬೇರೆ ಬೇರೆ ಟೈಪ್ ಆಫ್ ಕರೋಷನ್ಸ್ ನಾವು ನೋಡ್ತಾ ಹೋಗ್ತೀವಿ. ಯೂನಿಫಾರ್ಮ್ ಕರೋಷನ್ ಅಂತ ಹೇಳ್ತೀವಿ. ಅಂದರೆ ಥ್ರೂಔಟ್ ಸರ್ಫೇಸ್ ಏನಾಗ್ತಿರುತ್ತೆ ಅಂದರೆ, ಯೂನಿಫಾರ್ಮ್ ಆಗಿ ಎಲ್ಲ ಕಡೆಗೂ ಈಕ್ವಲ್ ಆಗಿ ಡಿಗ್ರೇಡೇಷನ್ ಆಗಿರುತ್ತೆ, ಈಕ್ವಲ್ ಆಗಿ ಸರ್ಫೇಸ್ ಏನಾಗ್ತಾ ಹೋಗುತ್ತೆ, ಡಿಟೋರಿಯೇಟ್ ಆಗ್ತಾ ಇರುತ್ತೆ. ಅದು ಯಾಕಾಗುತ್ತೆ ಅಂದರೆ, ಸ್ಟ್ರಾಂಗ್ ಆ್ಯಸಿಡ್ಸ್ ಅಥವಾ ಆಲ್ಕಲಿಯಿಂದ ಆಗಿರುತ್ತೆ. ಅದೇ ಥರ ಪಿಟ್ಟಿಂಗ್ ಕರೋಷನ್ ಅಂತ ಕರಿತೀವಿ. ಯಾವುದೋ ಒಂದು ಕಡೆಗೆ ಲೋಕಲೈಸ್, ಇಲ್ಲಿ ಚಿತ್ರದಲ್ಲಿ ನೋಡಿ, ನೀವು ಇಲ್ಲಿ ಕಾಣಿಸ್ತಾ ಇದೆ, ಇಲ್ಲಿ ಪಿಟ್ಟಿಂಗ್ ಅಂದರೆ ಈಗ ಯಾವುದೋ ಒಂದಕ್ಕೆ ಸ್ಕ್ರೂ ಹಾಕಿಟ್ಟಿರ್ತೀವಿ, ಅಲ್ಲಿ ಹೋಲ್ ಬಿದ್ದಿರುತ್ತೆ, ಅಲ್ಲೇನಾಗಿರುತ್ತೆ ಅಂದರೆ ಯಾವುದೋ ಒಂದು ಲೋಕಲೈಸ್ಡ್ ಜಾಗದಲ್ಲಿ ಮಾತ್ರ ಅಲ್ಲಿ ಮಾತ್ರ ಏನಾಗಿರುತ್ತೆ, ನಿಮಗೆ ಆಕ್ಸೈಡ್ ಫಾರ್ಮೇಷನ್ ಆಗಿ ಅಲ್ಲಿ ನಿಮಗೆ ತೂತ್ಗಳು ಬಿದ್ದಿರುತ್ತೆ. ಅಂಥದಕ್ಕೆ ನಾವೇನಂತ ಕರಿತೀವಿ, ಪಿಟ್ಟಿಂಗ್ ಕರೋಷನ್ ಅಂತ ಕರಿತೀವಿ. ಅದು ಯಾಕಾಗುತ್ತೆ ಅಂದರೆ, ಕ್ಲೋರೈಡ್ ಅಯಾನ್ಸ್ ಏನಾದರೂ ಇದ್ದರೆ, ಸಾಲ್ಟ್ ವಾಟರ್ ಇದ್ದರೆ ಆಗುತ್ತೆ. ಅದೇ ಥರ ಗ್ಯಾಲ್ವೋನಿಕ್ ಕರೋಷನ್ ಅಂತ ಕರಿತೀವಿ. ಅಲ್ಯೂಮಿನಿಯಂ ಏನು ಮಾಡುತ್ತೆ, ಬೇರೆ ಯಾವ್ದಾದ್ರು ಮೆಟಲ್ಗಳನ್ನ ಟಚ್ ಮಾಡ್ತಿದೆ ಅಂತ ಇಟ್ಕೊಳ್ಳೋಣ. ವೆನ್ ಒನ್ ಮೆಟಲ್ ಕಮ್ ಇನ್ ಕಾಂಟ್ಯಾಕ್ಟ್ ವಿತ್ ಅನದರ್ ಮೆಟಲ್, ಅವಾಗ ಏನಾಗುತ್ತೆ ಅಂತಂದರೆ ಅಲ್ಲೂ ಏನಾಗುತ್ತೆ ಅಂದರೆ ಕರೋಷನ್ ಆಗುತ್ತೆ. ಅದಕ್ಕೆ ನಾವೇನಂತ ಕರಿತೀವಿ, ಗ್ಯಾಲ್ವೋನಿಕ್ ಕರೋಷನ್ ಅಂತ ಕರಿತೀವಿ. ಅದೇ ಥರ ಕ್ರೀಸಿವ್ ಕರೋಷನ್ ಅಂತ ಅಂತೀವಿ. ಟೈಟಾಗಿ ಗ್ಯಾಪ್ಸ್ ವೇರ್ ದ ಮಾಯಿಶ್ಚರ್ ಗೆಟ್ ಟ್ಯಾಪ್ಡ್. ಹೆಂಗಂದರೆ ಟೈಟಾಗಿರುತ್ತೆ, ಅದೊಂದು ಇಲ್ಲಿ ನೋಡಿ ಚಿತ್ರದಲ್ಲಿ ನ್ಯಾರೋ ಗ್ಯಾಪ್ ಇದೆ, ಆ ಗ್ಯಾಪಲ್ಲಿ ಏನಾಗ್ಬಿಟ್ಟಿದೆ ಅಂದರೆ ಮಾಯಿಶ್ಚರ್ ಇರುತ್ತೆ, ಅದರಿಂದ ಆಗ್ತಾ ಹೋಗುತ್ತೆ. ಎಲ್ಲೆಲ್ಲ ಆಗ್ಬೋದು ಅಂದರೆ ಬೋಲ್ಟೆಡ್ ಜಾಯಿಂಟ್ಸು, ಓವರ್ಲ್ಯಾಪ್ಸು ಆ ಕಡೆಗೆ ಆಗುತ್ತೆ. ಅದೇ ಥರ ಇಂಟರ್ ರೆಗ್ಯುಲರ್ ಕರೋಷನ್ ಅಂತ ಆಗುತ್ತೆ. ಅಲಾಂಗ್ ದಿ ಗ್ರೈನ್, ಈ ಥರ ಗ್ರೈನ್ ಅಂದರೆ ಎರಡೆಲ್ಲೋ ಅಟ್ಯಾಚ್ ಮಾಡಿರ್ತೀವಿ, ತುದಿನಲ್ಲಿ ಏನಾಗಿರುತ್ತೆ, ಆ ಗ್ರೈನ್ ಬಂದಿರುತ್ತೆ. ಸೊ ಇಲ್ಲಿ ನಾವು ಕರೆಕ್ಟಾಗಿ ಹೀಟ್ ಟ್ರೀಟ್ಮೆಂಟು ಅಥವಾ ಅಲಾಯಿಂಗ್ ಕರೆಕ್ಟಾಗಿ ಆಗಿರಲ್ಲ ಅಲ್ಲಿ, ಆ ರೀತಿಯಾಗಿ ಆಗುತ್ತೆ. ಅದೇ ಥರ ಎಕ್ಸ್ಪ್ಲೋರೇಷನ್ ಕರೋಷನ್ ಅಂತ ಕರಿತೀವಿ. ಸೊ ಇಲ್ಲಿ ನೋಡಿ, ಪೀಲಿಂಗ್ ದಿ ಇಂಟರ್ಲಾಕ್ ಅಟ್ಯಾಕ್ ಆದಾಗ ಈ ರೀತಿಯಾಗಿ ತುದಿನಲ್ಲಿದ್ದಾಗ ಅದು ಕಟ್ ಆಗುವಂಥ ಚಾನ್ಸಸ್ ಇರುತ್ತೆ. ಸ್ಟ್ರೆಸ್ ಕರೋಷನ್ ಕ್ರ್ಯಾಕಿಂಗ್ ಅಂತ ಕರಿತೀವಿ, SCC ಅಂತ ಕರಿತೀವಿ. ಬಿಕಾಸ್ ಆಫ್ ದಿ ಸ್ಟ್ರೆಸ್ ಏನಾಗುತ್ತೆ, ಕ್ರ್ಯಾಕ್ ಆಗ್ಬೋದು, ಕರೋಷನ್ ಆಗ್ಬೋದು. ಸೊ ಈ ರೀತಿಯಾಗಿ ಬೇರೆ ಬೇರೆ ಥರ ಆಲ್ಮೋಸ್ಟ್ ಎಲ್ಲ ಮೆಟಲ್ಸಲ್ಲೂ ಈ ರೀತಿಯಾದಂಥ ಕರೋಷನ್ಸ್ಗಳನ್ನ ನೀವು ನೋಡ್ತಾ ಹೋಗ್ತೀರಿ. ಹಾಗಾದರೆ ಕರೋಷನ್ ಆಗೋದಕ್ಕೆ ಕಾರಣಗಳ್ಯಾವುದು? ಸೊ ನಾನು ಮುಂಚೆನೇ ಹೇಳ್ದಂಗೆ ಎಲೆಕ್ಟ್ರೋಕೆಮಿಕಲ್ ಸೀರೀಸಲ್ಲಿ ನಾವು ಮೆಟಲ್ಸ್ನ ನೋಡ್ತಾ ಹೋಗ್ತೀವಿ. ಅದೇನಾಗ್ತಾವೆ ಅಂದರೆ, ಕೆಲವೊಂದು ರಿಯಾಕ್ಟಿವ್ ಮೆಟಲ್ಸ್ ಏನಾಗಿರುತ್ತೆ, ಈಸಿಯಾಗಿ ಎಲೆಕ್ಟ್ರಾನ್ಸ್, ನಾನು ಮುಂಚೆನೇ ಹೇಳ್ದಂಗೆ ಇಟ್ಸ್ ಎ ರೆಡಾಕ್ಸ್ ರಿಯಾಕ್ಷನ್. ಮೆಟಲ್ ಏನು ಮಾಡುತ್ತೆ, ಎಲೆಕ್ಟ್ರಾನ್ಸ್ನ ಕೊಡುತ್ತೆ, ಆಕ್ಸಿಜನ್
ಜೊತೆಗೆ ರಿಯಾಕ್ಟ್ ಆಗಿ ಆಕ್ಸೈಡ್ ಫಾರ್ಮೇಷನ್ ಆಗುತ್ತೆ. ಹಾಗಾಗಿ ರಿಯಾಕ್ಟಿವ್ ಮೆಟಲ್ಸ್ ಏನು ಮಾಡ್ತೇವೆ, ದೆ ಲೂಸ್ ಎಲೆಕ್ಟ್ರಾನ್ಸ್ ವೆರಿ ಕ್ವಿಕ್ಲಿ. ಅಂಥವು ಏನಾಗ್ತವೆ ಅಂದರೆ ಬೇಗ ಆಕ್ಸಿಡೈಸ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಐರನ್ ಅಂತ ತೊಗೊಂಡ್ರೆ ಬೇಗ ಕ್ವಿಕ್ಕಾಗಿ ಆಕ್ಸಿಡೈಸ್ ಆಗುತ್ತೆ, ಬಿಕಾಸ್ ಇಟ್ಸ್ ಎ ವೆರಿ ರಿಯಾಕ್ಟಿವ್ ಮೆಟಲ್. ಅದೇ ಗೋಲ್ಡ್ ತೊಗೊಂಡ್ರೆ ನೋಬಲ್ ಮೆಟಲ್ ಅಂತ ಕರಿತೀವಿ, ಲೆಸ್ ರಿಯಾಕ್ಟಿವ್ ಇದೆ. ಹಂಗಾಗಿ ಅದು ಈಸಿಯಾಗಿ ವೆನ್ ದೇ ಎಕ್ಸ್ಪೋಸ್ ಟು ಮಾಯಿಶ್ಚರ್ ಅದು ಆಗಲ್ಲ. ಅದಕ್ಕೋಸ್ಕರ ಅದನ್ನು ನಾವು ಸ್ಪೆಷಲ್ ಮೆಟಲ್ಸ್, ಯುನಿಕ್ ಮೆಟಲ್ಸ್ ಅಂತ ನಾವು ಕರಿತಾ ಹೋಗ್ತೀವಿ. ಇಂಪ್ಯೂರಿಟೀಸ್ ಇನ್ ಮೆಟಲ್ಸ್ ಇದ್ರೂ ಕೆಲವೊಂದು ಸಲ, ಸೊ ಅದು ಕಂಪ್ಲೀಟ್ಲಿ ಒಂದೇ ಮೆಟಲ್ ಆಗ್ದಲೆ ಬೇರೆ ಬೇರೆ ಮೆಟಲ್ಗಳು ಆದಾಗ್ಲೂ ನಮಗೆ ಕರೋಷನ್ ಆಗುವಂಥ ಚಾನ್ಸಸ್ ಇರುತ್ತೆ. ಎಲೆಕ್ಟ್ರೋಲೈಟ್ಸ್ ಪರ್ಟಿಕ್ಯುಲರ್ಲಿ ನಾನು ಮುಂಚೆನೇ ಹೇಳ್ದಂಗೆ ಕೋಸ್ಟಲ್ ಏರಿಯಾದಲ್ಲಿ ಮೆಟಲ್ಸ್ ಏನಾದರೂ ಜಾಸ್ತಿ ಯೂಸ್ ಮಾಡಿದ್ರೆ ಅವು ಬೇಗ ಕರೋಡ್ ಆಗ್ತವೆ, ಬಿಕಾಸ್ ಇಟ್ ಗೋಯಿಂಗ್ ಟು ಕಂಟೈನ್ ಎಲೆಕ್ಟ್ರೋಲೈಟ್, ಗೋಯಿಂಗ್ ಟು ಕಂಟೈನ್ ಸೋಡಿಯಂ ಕ್ಲೋರೈಡ್. ಸೋಡಿಯಂ ಕ್ಲೋರೈಡ್ ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್ ಅಂತ ಕರಿತೀವಿ. ಅದೇನಾದರೂ ವಾಟರಲ್ಲಿ ಡಿಸಾಲ್ವ್ ಆಗಿದ್ದಾಗ ಆಕ್ಸಲರೇಟ್ ಮಾಡುತ್ತೆ, ಫಾಸ್ಟಾಗಿ ನಿಮಗೆ ಕರೋಷನು ಆಗ್ತಾ ಹೋಗುತ್ತೆ. ಅದೇ ಥರ ಆಕ್ಸಿಜನ್ ಜಾಸ್ತಿ ಇರೋ ಕಡೆಗೆ, ಆಕ್ಸಿಜನ್ ಕಂಟೆಂಟ್ ಜಾಸ್ತಿ ಇದ್ರೂ ಅವಾಗ ಏನಾಗುತ್ತೆ ಅಂತಂದರೆ ಕರೋಡ್ ಆಗುತ್ತೆ. ಹ್ಯುಮಿಡಿಟಿ, ಆಮೇಲೆ ನಿಮ್ಮ ಗಾಳಿನಲ್ಲಿ ಹ್ಯುಮಿಡಿಟಿ ಇದ್ದರೆ, ನೀರಿನ ಅಂಶ ಇದ್ದರೆ, ಮಾಯಿಶ್ಚರ್ ಇದ್ರೂ ಆಗ್ತಾ ಹೋಗುತ್ತೆ. ಕೆಲವೊಂದು ಸಲ ಟೆಂಪ್ರೇಚರ್ ಜಾಸ್ತಿ ಇದ್ರೂ ಕರೋಷನ್ ಆಗುತ್ತೆ. ಸೊ ಮೇಯ್ನಾಗಿ ಕರೋಸ್ ಆಗೋದಕ್ಕೆ ಆಕ್ಸಿಜನ್ ಬೇಕು, ಮಾಯಿಶ್ಚರ್ ಬೇಕು, ಟೆಂಪ್ರೇಚರ್ ಬೇಕು. ಎಗೇನ್ ಯಾವ ಮೆಟೀರಿಯಲ್ ನಾವು ತೊಗೊಂಡಿದ್ದೀವಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಅದೇ ಥರ ಓಕೆ, ಇಫ್ ದಟ್ ಇಸ್ ಅ ಕೇಸ್, ವಾಟ್ ಇಸ್ ದ ಸೈನ್ಸ್ ಬಿಹೈಂಡ್ ರಸ್ಟಿಂಗ್ ಆರ್ ಕರೋಷನಿಂದ ಏನಿದೆ? ಫಾರ್ ಎಕ್ಸಾಂಪಲ್ ನಾನು ಮುಂಚೆನೇ ಹೇಳ್ದಂಗೆ ಸಿಲ್ವರ್ನ ತೊಗೊಂಡ್ರೆ, ಸಿಲ್ವರ್ ಇದ್ದಿದ್ದೇನಾಗುತ್ತೆ, ಸಿಲ್ವರ್ ಸಲ್ಫೈಡ್ ಆಗಿ ಟಾರ್ನಿಷ್ ಆಗಬೇಕು ಅಂತಂದರೆ ಅದು ಕಪ್ಪಾಗೋಕ್ಕೆ ಕಾರಣ ಯಾವುದು ಅಂತಂದರೆ ಸಿಲ್ವರ್ ಸಲ್ಫೈಡ್. ಸೊ ನಮ್ಮ ಗಾಳಿನಲ್ಲಿ ನೇಚರಲ್ಲಿ ಹೈಡ್ರೋಜನ್ ಸಲ್ಫೈಡ್ ಇರುತ್ತೆ. ಹೈಡ್ರೋಜನ್ ಸಲ್ಫೈಡ್ ಜೊತೆಗೆ ರಿಯಾಕ್ಟ್ ಆದಾಗ ಆ ರೀತಿಯಾಗಿ ಅದು ಆಗ್ತಾ ಹೋಗುತ್ತೆ. ಅದನ್ನು ನೀವು ಚೆನ್ನಾಗಿ ವಾಶ್ ಮಾಡಿ ತೆಗೆದಾಗ ಏನಾಗುತ್ತೆ, ಅದು ಕ್ಲೀನ್ ಆದಾಗ ಆ ಮೇಲ್ಗಡೆ ಸರ್ಫೇಸ್ ಏನು ಮಾಡ್ತೀರಾ ನೀವು, ಟಾರ್ನಿಷ್ ಅಂತಂದ್ರೇನು, ಮೇಲ್ಗಡೆ ಸರ್ಫೇಸ್ ಏನು ಮಾಡ್ತೀರಾ, ಉಜ್ಜಿ ಅದನ್ನು ಬೆಳ್ಳಗೆ ಮಾಡ್ತೀರಾ. ಅದ್ರ ಕೆಳಗಡೆ ಇರುವಂಥದ್ದು ಮತ್ತೆ ಟಾರ್ನಿಷ್ ಆಗೋ ತನಕನೂ ಆಗ್ತಾ ಹೋಗುತ್ತೆ. ಈ ರೀತಿಯಾಗಿ ಸಿಲ್ವರಲ್ಲಿ ಆಗುತ್ತೆ. ಅದೇ ಥರ ನೀವು ಕಾಪರಲ್ಲಿ ತಗೊಳ್ಳೋದಾದರೆ, ಕಾಪರಲ್ಲಿ ಏನಾಗುತ್ತೆ ಅಂದರೆ, ಕಾಪರ್ ಏನು ಮಾಡುತ್ತೆ, ಫಸ್ಟು ಕಾಪರ್ ಆಕ್ಸೈಡಾಗಿ ಕನ್ವರ್ಟ್ ಆಗುತ್ತೆ, ರೆಡ್ಡಿಶ್ ಕಲರ್ ಬರುತ್ತೆ. ಅದು ಮತ್ತೆ ಆಕ್ಸಿಜನ್ ಜೊತೆಗೆ ಮತ್ತೆ ಎಕ್ಸ್ಟ್ರಾ ಆಕ್ಸಿಜನ್ ತೊಗೊಂಡ್ರೆ ಬ್ಲ್ಯಾಕ್ ಕಲರ್ ಬರ್ತಾ ಹೋಗುತ್ತೆ. ಸೊ ಆ್ಯಕ್ಚುಲಿ ಅಲ್ಲಿ ಏನಾಗ್ತಿರುತ್ತೆ ರಿಯಾಕ್ಷನ್ ಅಂತಂದರೆ, ನಿಮಗೆ ಕಾರ್ಬೊನೇಟ್ ಬರ್ತಾ ಇರುತ್ತೆ, ಕಾಪರ್ ಕಾರ್ಬೊನೇಟ್ ಹೈಡ್ರಾಕ್ಸೈಡ್ ಇರುತ್ತೆ, ಕಾಪರ್ ಸಲ್ಫೈಡ್ ಹೈಡ್ರಾಕ್ಸೈಡ್ ಇರ್ಬೋದು. ಈ ರೀತಿಯಾಗಿ ಬೇರೆ ಬೇರೆ ಡಿಪೆಂಡಿಂಗ್ ಅಪಾನ್ ನಿಮ್ಮ ನೇಚರಲ್ಲಿ, ನಿಮ್ಮ ಅಟ್ಮಾಸ್ಫಿಯರಲ್ಲಿ ಕಾಪರ್ ಆಕ್ಸೈಡ್ ಇದೆಯಾ, ಕಾಪರ್ ಸಲ್ಫೈಡ್ ಇದೆಯಾ, ಕಾರ್ಬನ್ ಡೈಆಕ್ಸೈಡು, OH ಎಲ್ಲ ರಿಯಾಕ್ಟ್ ಆಗಿ ನಿಮಗೆ ಆ ರೀತಿಯಾಗಿ ಬರ್ತಾ ಹೋಗುತ್ತೆ. ಅದೇ ಥರ ಅಲ್ಯೂಮಿನಿಯಂನ ತೊಗೊಂಡ್ರೆ, ಅಲ್ಯೂಮಿನಿಯಂ ಏನು ಮಾಡುತ್ತೆ, ಅಲ್ಯೂಮಿನಿಯಂ ಆಕ್ಸೈಡ್ ಆಗುತ್ತೆ, ವೈಟ್ ಟು ಗ್ರೇ ಆಕ್ಸೈಡ್ ಆಗಿ ಕನ್ವರ್ಟ್ ಆಗುತ್ತೆ. ಬಟ್ ಆ್ಯಕ್ಚುಲಿ ಇಲ್ಲಿ ಅಲ್ಯೂಮಿನಿಯಮಲ್ಲಿ ಏನಾಗುತ್ತೆ ಅಂತಂದರೆ, ವಿ ಆರ್ ಗೋಯಿಂಗ್ ಟು ಕಾಲ್ ದಮ್ ಆಸ್ ಅ ಪ್ಯಾಸಿವ್ ಅಂತ ಕರಿತೀವಿ. ಅದೇನು ಮಾಡುತ್ತೆ ಅಂತಂದರೆ, ಈಗ ಕರೋಡ್ ಆಯಿತು, ಕರೋಡ್ ಆದಮೇಲೆ ಏನಾಗುತ್ತೆ, ಇಟ್ ಗೋಯಿಂಗ್ ಟು ಆ್ಯಕ್ಟ್ ಆಸ್ ಅ ಪ್ರೊಟೆಕ್ಟಿವ್ ಲೇಯರ್. ಅದ್ರ ಕೆಳಗಡೆದು ಯಾವುದೂ ನಿಮಗೆ ಮತ್ತೆ ಕರೋಡ್ ಆಗ್ದಂಗೆ ತಡೀತಾ ಹೋಗುತ್ತೆ. ಸೊ ಪ್ಯಾಸಿವೇಷನ್ ಅಂತ ಕರಿತೀವಿ, ವಿಚ್ ಮೇಕ್ಸ್ ಅಲ್ಯೂಮಿನಿಯಂ ಹೈಲಿ ಕರೋಸಿವ್ ರೆಸಿಸ್ಟೆಂಟ್ ಇನ್ ಮಾಯಿಸ್ಟ್ ಅಟ್ಮಾಸ್ಫಿಯರ್. ಮೊದಲನೇ ಲೇಯರ್ ಏನಿರುತ್ತಲ್ಲ, ಮೊದಲನೇ ಲೇಯರ್ ಏನಾಗುತ್ತೆ, ಕರೋಡ್ ಆಗಿಬಿಡುತ್ತೆ. ಮೊದಲನೇ ಲೇಯರ್ ಏನಾಗುತ್ತೆ, ಆಕ್ಸೈಡ್ ಆಗಿ ಕನ್ವರ್ಟ್ ಆಗುತ್ತೆ. ಏನು ಅಲ್ಯೂಮಿನಿಯಂ ಆಕ್ಸೈಡ್ ಆಗಿ ಕನ್ವರ್ಟ್ ಆಗುತ್ತಲ್ಲ, ಅದು ಫರ್ದರ್ ಆಕ್ಸಿಡೇಷನ್ನ ತಡೆಯುತ್ತೆ. ಇಟ್ ಗೋಯಿಂಗ್ ಟು ಆಕ್ಟ್ ಆಸ್ ಅ ಪ್ರೊಟೆಕ್ಟಿವ್ ಲೇಯರ್. ಅದು ಗಟ್ಟಿಯಾಗಿ ಮೌಂಟೈನ್ ಥರ, ಪರ್ವತ ಥರ ಗಟ್ಟಿಯಾಗಿ ನಿಂತ್ಕೊಳ್ಳುತ್ತೆ. ಅದು ಮುಂದಿನದಕ್ಕೆ ಆಕ್ಸಿಡೇಷನ್, ಕರೋಡ್ ಆಗೋದನ್ನು ಅದು ಅವಾಯ್ಡ್ ಮಾಡುತ್ತೆ. ರಸ್ಟಿಂಗ್ ಆಫ್ ಐರನ್ ಅಂತ ತೊಗೊಂಡ್ರೆ ಹೇಗಾಗುತ್ತೆ ಅಂತಂದರೆ, ಇಲ್ಲಿ ತೊಗೊಂಡಿದ್ದೀರಾ, ಆಕ್ಸಿಜನ್ ಇದೆ, ಮಾಯಿಸ್ಟ್ ಇದೆ, ಸೇರ್ಕೊಳ್ಳುತ್ತೆ. ಸೊ ಅಲ್ಲಿ ಆ್ಯಕ್ಚುಲಿ ಏನಾಗಿರುತ್ತೆ ಅಂದರೆ Fe2O3x ವಾಟರ್, ಹಂಗಾಗಿ ನಿಮಗೆ ಅಲ್ಲಿ ಕರೋಡ್ ಆಗ್ತಾ ಹೋಗುತ್ತೆ. ಆಕ್ಸಿಜನ್ನು, ವಾಟರು, ಎಲೆಕ್ಟ್ರೋಲೈಟ್ಸು ಫಾಸ್ಟ್ ಮಾಡುತ್ತೆ. ರಿಯಾಕ್ಷನ್ಸ್ ನಾನು ಮುಂಚೆನೇ ಹೇಳ್ದಂಗೆ ರೆಡಾಕ್ಸ್ ರಿಯಾಕ್ಷನ್ ಆಗ್ತಾ ಇರುತ್ತೆ. ಸೊ ಎಲೆಕ್ಟ್ರೋಕೆಮಿಕಲ್ ರಿಯಾಕ್ಷನ್ ಅಂತ ನಾವು ಕನ್ಸಿಡರ್ ಮಾಡ್ಕೋಬೋದು. ಐರನ್ ಏನು ಮಾಡುತ್ತೆ, ಎಲೆಕ್ಟ್ರಾನ್ಸ್ನ ಲೂಸ್ ಮಾಡುತ್ತೆ, ಆಕ್ಸಿಜನ್ ಏನು ಮಾಡುತ್ತೆ, ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳುತ್ತೆ. ಹಾಗಾಗಿ ಏನಾಗ್ತಾ ಹೋಗುತ್ತೆ, ಇಲ್ಲಿ ರಿಯಾಕ್ಷನ್ಸು ನಿಮಗೆ ಕಾಣಿಸ್ಕೊಳ್ತಾ ಹೋಗುತ್ತೆ. ಆ್ಯನೋಡಲ್ಲಿ ಏನಾಗುತ್ತೆ, ಐರನ್ ಲೂಸ್ ಎಲೆಕ್ಟ್ರಾನ್ಸ್, ಆಕ್ಸಿಡೇಷನ್ ಆಗುತ್ತೆ. ಕ್ಯಾಥೋಡ್ ರೀಜನಲ್ಲಿ ಏನಾಗುತ್ತೆ, ಆಕ್ಸಿಜನ್ ಏನು ಮಾಡುತ್ತೆ, ವಾಟರಲ್ಲಿಂದ ಎಲೆಕ್ಟ್ರಾನ್ಸ್ನ ಗೇನ್ ಮಾಡ್ಕೊಳ್ಳುತ್ತೆ, ಅಲ್ಲಿ ರಿಡಕ್ಷನ್ ಆಗುತ್ತೆ. ಹಾಗಾಗಿ ಏನಾಗುತ್ತೆ, ಇದು ರೆಡಾಕ್ಸ್ ರಿಯಾಕ್ಷನ್ ಅಂತ ಕರಿತೀವಿ. ಓಕೆ, ಹಾಗಾದರೆ ಪ್ರಿಸರ್ವೇಟಿವ್ ಮೆಥಡ್ಸ್ ಏನಿದೆ, ಪೇಂಟಿಂಗ್ ಮಾಡ್ಬೋದು, ಆಯಿಲಿಂಗ್ ಮಾಡ್ಬೋದು, ಗ್ಯಾಲ್ವನೈಸೇಷನ್ ಮಾಡ್ಬೋದು, ಇಲ್ಲ ಅಂದರೆ ಅಲಾಯಿಂಗ್ ಮಾಡ್ಬೋದು. ಸೊ ಈ ರೀತಿಯಾಗಿ ಅದನ್ನು ನಾನು ಅವಾಯ್ಡ್ ಮಾಡ್ಬೋದು. ರಸ್ಟಿಂಗ್ ಇಸ್ ದಿ ಸ್ಲೋ ಆಕ್ಸಿಡೇಷನ್ ಆಫ್ ಐರನ್ ಇನ್ ಪ್ರೆಸೆನ್ಸ್ ಆಫ್ ವಾಟರ್ or moisture and oxygen from air
ಫಾರ್ಮಿಂಗ್ ಹೈಡ್ರೇಟೆಡ್ ಐರನ್ 3 ಆಕ್ಸೈಡ್ Fe2O3X ವಾಟರ್ ಅಂತ ಕನ್ಸಿಡರ್ ಮಾಡ್ತೀವಿ. ನೀವು ನೋಡ್ಕೋಬೇಕು, ಕರೋಷನ್ ಮತ್ತು ರಸ್ಟಿಂಗ್ ಇಸ್ ಪರ್ಟೈನ್ ಓನ್ಲಿ ಟು ಐರನ್. ಕರೋಷನ್ ಅಂದರೆ ಇಟ್ ಈಸ್ ಪರ್ಟೈನ್ ಟು ಆಲ್ ದಿ ಮೆಟಲ್. ಸೊ ಆ ರೀತಿಯಾಗಿ ನಿಮಗೆ ಆಗ್ತಾ ಹೋಗುತ್ತೆ. ಎಗೇನ್ ಇದನ್ನು ನನಗೆ ಎಲೆಕ್ಟ್ರೋಕೆಮಿಕಲ್ ಸೀರೀಸ್ ಗೊತ್ತಿದೆ, ಹೇಗೆ ಮಾಡ್ಕೋಬೋದು ಅಂತ. ಇದನ್ನು ನನಗೆ ಈಗ ಇದರಿಂದ ಪ್ರಾಬ್ಲಮ್ ಇದೆ, ಆ ಪ್ರಾಬ್ಲಮ್ನ ನಾನು ಸೊಲ್ಯೂಷನ್ ಆಗಿ ಹೇಗೆ ಮಾಡ್ಕೊಳ್ಳೋದು ಅನ್ನೋದಕ್ಕೆ ಇದೊಂದು ಎಕ್ಸಾಂಪಲ್. ವೆನ್ ಟೂ ಡಿಸಿಮಿಲರ್ ಮೆಟಲ್ಸ್ ಆರ್ ಅಲಾಯ್ಸ್ ಆರ್ ಎಲೆಕ್ಟ್ರಿಕಲಿ ಕನೆಕ್ಟೆಡ್ ಎಕ್ಸ್ಪೋಸ್ ಟು ಎಲೆಕ್ಟ್ರೋಲೈಟ್, ದ ಮೆಟಲ್ ವಿತ್ ಅ ಹೈಯರ್ ಇನ್ ದಿ ಎಲೆಕ್ಟ್ರೋಕೆಮಿಕಲ್ ಸೀರೀಸ್ ಅಂಡರ್ಗೋಸ್ ಕರೋಷನ್. ನಾನು ಮುಂಚೆನೇ ಹೇಳ್ದಂಗೆ, ನನಗೆ ಹಿಂದೆ ಸ್ಲೈಡಲ್ಲಿ ತೋರಿಸ್ದಂಗೆ ಎಲೆಕ್ಟ್ರೋಕೆಮಿಕಲ್ ಸೀರೀಸ್ನ ನಾನು ನಿಮಗೆ ತೋರಿಸಿದ್ದೀನಿ. ಆ ಎಲೆಕ್ಟ್ರೋಕೆಮಿಕಲ್ ಸೀರೀಸಲ್ಲಿ ಆ ಮೆಟಲ್ಸ್ ಎಬೋದ್ ದಿ ಹೈಡ್ರೋಜನ್ ಇದ್ದಿದ್ದೆಲ್ಲ ಏನಾಗುತ್ತೆ, ಬೇಗ ಕರೋಡ್ ಆಗುತ್ತೆ. ದೇ ಆರ್ ಹೈಲಿ ರಿಯಾಕ್ಟಿವ್ ಮೆಟಲ್. ದೇ ಹ್ಯಾವ್ ಎ ಟೆಂಡೆನ್ಸಿ ಟು ಲೂಸ್ ದಿ ಎಲೆಕ್ಟ್ರಾನ್ಸ್ ವೆರಿ ಈಸಿಲಿ. ಹಾಗಾಗಿ ಕರೋಡ್ ಆಗೋದು, ರಸ್ಟ್ ಆಗುವಂಥದ್ದು, ಆಕ್ಸಿಡೇಷನ್ ಆಗುವಂಥದ್ದು ಈಸಿಯಾಗಿ ಆಗುತ್ತೆ. ಅದಕ್ಕಿಂತ ಕೆಳಗಡೆ ಇರೋದು ಕಡಿಮೆ ಆಗ್ತಾ ಹೋಗುತ್ತೆ. ಈಗ ಕಾಪರ್ ಮತ್ತು ಜಿಂಕ್ನ ಕನ್ಸಿಡರ್ ಮಾಡಿಕೊಂಡ್ರೆ ಅವೆರಡನ್ನ ನಾನು ಕನೆಕ್ಟ್ ಮಾಡ್ತೀನಿ ಥ್ರೂ ಎಲೆಕ್ಟ್ರೋಲೈಟ್ ಅಂತ ಅಂದ್ಕೊಳ್ಳೋಣ. ಆವಾಗ ಏನಾಗುತ್ತೆ, ಒಂದು ಆ್ಯನೋಡ್ ಆಗಿ ಆ್ಯಕ್ಟ್ ಮಾಡುತ್ತೆ, ಇನ್ನೊಂದು ಕ್ಯಾಥೋಡ್ ಆಗಿ ಆ್ಯಕ್ಟ್ ಮಾಡುತ್ತೆ. ಸೊ ಜಿಂಕ್ ಬೀಯಿಂಗ್ ಹೈಯರ್ ಇನ್ ದಿ ಸೀರೀಸ್, ಜಿಂಕ್ ಸೀರೀಸ್ನ ನೋಡಿದ್ರೆ ಹೈಯರ್ ಇನ್ ದಿ ಸೀರೀಸ್ ಇರೋದಕ್ಕೋಸ್ಕರ ಇಟ್ ಗೋಯಿಂಗ್ ಟು ಆ್ಯಕ್ಟ್ ಎಸ್ ಎನ್ ಆ್ಯನೋಡ್. ಇಟ್ ಅಂಡರ್ಗೋಸ್ ಕರೋಷನ್ ಆ್ಯಂಡ್ ಕಾಪರ್ ಈಸ್ ಇನ್ ಎ ಲೋಯರ್ ಸೀರೀಸ್, ಆ್ಯಕ್ಟ್ ಎಸ್ ಅ ಕ್ಯಾಥೋಡ್ ಆ್ಯಂಡ್ ಗೆಟ್ ಪ್ರೊಟೆಕ್ಟೆಡ್. ಸೊ ಎರಡೂ ಇದ್ದಾಗ, ಜಿಂಕು ಮತ್ತು ಕಾಪರ್ ಎರಡೂ ಇದ್ದಾಗ ನಾನೇನು ಮಾಡ್ತೀನಿ ಅಂತಂದರೆ, ಜಿಂಕು ಏನಾಗ್ತಾ ಇದೆ, ಕರೋಡ್ ಆಗುತ್ತೆ, ಕಾಪರ್ನ ನಾನು ಅವಾಯ್ಡ್ ಮಾಡ್ಕೋಬೋದು. ಇದನ್ನು ಯೂಸ್ ಮಾಡಿಕೊಂಡು ನಾನೇನು ಮಾಡ್ತೀನಿ, ಸ್ಟೀಲ್ ಪೈಪ್ ಕನೆಕ್ಟೆಡ್ ವಿತ್ ಅ ಕಾಪರ್ ಪ್ಲಂಬಿಂಗ್ ಮಾಡ್ಬೇಕಾದ್ರೆ ನಾನೇನು ಮಾಡ್ತೀನಿ, ಸ್ಟೀಲ್ ಪೈಪ್ನ ಯೂಸ್ ಮಾಡ್ತೀನಿ. ಅದೇ ಥರ ಲೆಡ್ ಆ್ಯಂಟಿಮನಿ ಸಾಲ್ಟ್ ಅರೌಂಡ್ ದಿ ಕಾಪರ್ ವೈರ್ ಮಾಡ್ತೀನಿ. ಈ ರೀತಿ ಮಾಡಿದಾಗ ಏನಾಗುತ್ತೆ, ಒಂದು ಮೆಟಲ್ ಏನಾಗುತ್ತೆ ವಿತ್ ಅ ಹೈಯರ್ ಪೊಸಿಷನ್ ಇನ್ ದಿ ಎಲೆಕ್ಟ್ರೋಕೆಮಿಕಲ್ ಸೀರೀಸ್ ವಿಚ್ ಈಸ್ ಹೈಲಿ ರಿಯಾಕ್ಟಿವ್ ಮೆಟಲ್ ಏನಾಗುತ್ತೆ, ಬೇಗ ಕರೋಡ್ ಆಗುತ್ತೆ. ಇನ್ನೊಂದು ಕರೋಡ್ ಆಗೋದನ್ನು ಪ್ರೊಟೆಕ್ಟ್ ಮಾಡ್ಕೊಳ್ಳೋದಕ್ಕೆ ಯೂಸ್ ಮಾಡ್ಕೋಬೋದು. ಪ್ರಿವೆನ್ಷನ್ ಮೆಥಡ್ ಅಂದರೆ ಪೇಂಟಿಂಗ್ ಮಾಡ್ಬೋದು. ನಾನು ಹೇಳ್ದಂಗೆ ಅದಕ್ಕೆ ಪೇಂಟ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಸರ್ಫೇಸು ಆಕ್ಸಿಡೇಷನ್ನಿಂದ ಪ್ರಿವೆಂಟ್ ಮಾಡ್ತೀವಿ. ಸೊ ಸರ್ಫೇಸ್ಗೆ ಏನಾಗುತ್ತೆ, ಆಯಿಲ್ ಮತ್ತು ಮಾಯಿಶ್ಚರ್ ಕಾಂಟ್ಯಾಕ್ಟ್ ಬರೋಂಗೆ ಆಗುತ್ತೆ. ಆ ರೀತಿಯಾಗಿ ಆ ಥರ ಮಾಡ್ಬೋದು. ಅಥವಾ ಆಯಿಲಿಂಗ್, ಅದಕ್ಕೆ ಆಯಿಲ್ಗಳನ್ನ ಹಾಕ್ಬಿಡು. ನೀವು ನೋಡ್ಬೋದು, ಎಷ್ಟೊಂದು ಕಬ್ಬಿಣದ ವಸ್ತುಗಳಿಗೆಲ್ಲನೂ ಯಾವಾಗೂ ಆಯಿಲ್ನ ಹಚ್ತಾರೆ. ಆ ರೀತಿ ಆಗಿರ್ಬೋದು. ಅಥವಾ ಗ್ಯಾಲ್ವನೈಸೇಷನ್ ಮಾಡ್ಬೋದು. ಗ್ಯಾಲ್ವನೈಸೇಷನ್ ಅಂತಂದ್ರೇನು, ಥಿನ್ ಲೇಯರ್ ಆಫ್ ಜಿಂಕ್ನ ಪ್ರೊಟೆಕ್ಟ್ ಮಾಡ್ತಾರೆ. ಜಿಂಕ್ ಲೇಯರಿಂದ ಅದನ್ನು ಹಾಕಿ ಅದನ್ನು ಪ್ರೊಟೆಕ್ಟ್ ಮಾಡ್ತಾರೆ. ಅದಕ್ಕೆ ಗ್ಯಾಲ್ವನೈಸೇಷನ್ ಅಂತ ಕರೀತಾರೆ. ಅಥವಾ ಅಲಾಯಿಂಗ್, ಫಾರ್ ಎಕ್ಸಾಂಪಲ್ ಈಗ ಐರನ್ ಇದೆ ಅಂದ ತಕ್ಷಣ ಅದನ್ನು ಯಾವುದ್ರ ಜೊತೆ ಮಿಕ್ಸ್ ಮಾಡಿದ್ರು, ನಿಕ್ಕಲ್ ಜೊತೆಗೆ ಕ್ರೋಮಿಯಂ ಜೊತೆಗೆ ಅಲಾಯ್ ಮಾಡಿದಾಗ ಅದು ಸ್ಟೀಲ್ ಆಯಿತು, ಸ್ಟೈನ್ಲೆಸ್ ಸ್ಟೀಲ್ ಆಯಿತು. ಸೊ ಅವಾಗ ಏನಾಯಿತು ಅಂತಂದರೆ ಅದರದ್ದು ಡ್ಯೂರಬಿಲಿಟಿ ಇರ್ಬೋದು, ಕರೋಷನ್ ಆಗುವಂಥದ್ದು ಕಡಿಮೆ ಆಗ್ತಾ ಹೋಗುತ್ತೆ. ಕೋಟಿಂಗ್ಸ್ ಮಾಡ್ಬೋದು, ಕ್ಯಾಥೋಡಿಕ್ ಪ್ರೊಟೆಕ್ಷನ್ ಅಂತ ಕರಿತೀವಿ. ಅಥವಾ ಆ್ಯನೋಡಿಕ್ ಡಿಸಿಮಿಲರ್ ಮೆಟಲ್ ಕಾಂಟ್ಯಾಕ್ಟ್ಸ್, ಎರಡು ಮೆಟಲ್ಸು ಕಾಂಟ್ಯಾಕ್ಟ್ ಬರ್ತಿರ್ತಾವಲ್ಲ, ಕಾಂಟ್ಯಾಕ್ಟ್ ಬರದೇ ಇರೋಂಗೆ ಏನು ಮಾಡ್ಬೋದು, ಅದ್ರ ಮಧ್ಯದಲ್ಲಿ ವಾಷರ್ ಹಾಕುವಂಥದ್ದು. ಅಥವಾ ಕೋರ್ಸಿವ್ ಕರೋಷನ್ ಅಂತಂದರೆ ಅಲ್ಲಿ ಅಂದರೆ ಸಣ್ಣದು ಕ್ರ್ಯಾಕ್ ಇರುತ್ತಲ್ಲ, ಅದಕ್ಕೆ ವೆಂಟಿಲೇಷನ್ ಕೊಡುವಂಥದ್ದು. ಆ ರೀತಿ ಎಲ್ಲ ಮಾಡೋದ್ರಿಂದ ಏನಾಗುತ್ತೆ, ನಾನು ಪ್ರಿವೆಂಟ್ ಮಾಡ್ಕೋಬೋದು. ಕೋಟಿಂಗ್ಸ್ ಅಂತ ಅಂದರೆ ಎಪಾಕ್ಸಿ ಕೋಟಿಂಗ್ಸ್ ಮಾಡ್ಬೋದು, ವ್ಯಾಕ್ಸ್ ಕೋಟಿಂಗ್ ಮಾಡ್ಬೋದು, ಪೇಂಟ್ ಮಾಡ್ತೀವಿ ಅಂತ ಆ ಥರ ಮಾಡ್ಬೋದು. ಅದೇ ಥರ ಸ್ಯಾಕ್ರಿಫೀಸಲ್ ಆ್ಯನೋಡ್ನ ಅದಕ್ಕೆ ಅಟ್ಯಾಚ್ ಮಾಡ್ಕೋಬೋದು. ನಾನು ಹಿಂದಿನ ಸ್ಲೈಡಲ್ಲಿ ತೋರಿಸ್ದಂಗೆ. ಆಮೇಲೆ ಎರಡು ಮೆಟಲ್ಸ್ನ ನಾನು ಒಟ್ಟಿಗೆ ಕಾಂಟ್ಯಾಕ್ಟ್ ತರ್ತಾ ಇದ್ದೀನಿ ಅಂದರೆ ಮಧ್ಯದಲ್ಲಿ ಏನು ಮಾಡ್ಕೋಬೇಕು ಅಂದರೆ ಬೇರೆ ಪ್ಲಾಸ್ಟಿಕ್ದು ಇನ್ಸುಲೇಟಿಂಗ್ ವಾಷರ್ಸ್ನ ಯೂಸ್ ಮಾಡ್ತೀನಿ. ಡ್ರೈನೇಜ್ ಮಧ್ಯದಲ್ಲಿ ನನಗೆ ವೆಂಟಿಲೇಷನ್ ಕೊಡೋದ್ರಿಂದನೂ ನಾನು ಅದನ್ನು ಪ್ರಿವೆಂಟ್ ಮಾಡ್ತಾ ಹೋಗ್ಬೋದು. ಸೊ ನೀವು ಇನ್ನೂ ಒಂದು ನೋಡಬೇಕು ಅಂತಂದರೆ, ತೋರಿಸ್ಬೇಕು ಅಂತಂದರೆ, ನೈಲ್ ಇನ್ ವಾಟರ್. ಈಗ 3 ಎಕ್ಸಾಂಪಲ್ನ ತೊಗೊಳ್ತಿದ್ದೀನಿ. ನೈಲ್ನ ಒಂದರಲ್ಲಿ ವಾಟ್ರಲ್ಲಿ ಹಾಕಿಟ್ಟಿದ್ದೀನಿ, ಇನ್ನೊಂದನ್ನು ಆಯಿಲಲ್ಲಿ ಹಾಕಿಟ್ಟಿದ್ದೀನಿ, ಇನ್ನೊಂದರಲ್ಲಿ ಏನು ಮಾಡ್ತಾ ಇದ್ದೀನಿ ಅಂತಂದರೆ ಸಾಲ್ಟ್ ವಾಟ್ರಲ್ಲಿ ಹಾಕಿಟ್ಟಿದ್ದೀನಿ ಅಂತ ಇಟ್ಕೊಳ್ಳೋಣ. ಏನಾಗುತ್ತೆ, ಯಾವುದು ರಸ್ಟ್ ಫಾಸ್ಟಾಗಿ ಆಗುತ್ತೆ ಅಂತ ನೀವು ನೋಡೋದಾದರೆ ಸ್ಲೋ ರಸ್ಟಿಂಗ್ ಆಗುತ್ತೆ ವಾಟ್ರಲ್ಲಿರುವಂಥದ್ದು. ಆದರೆ ನಿಮಗೆ ಎಲೆಕ್ಟ್ರೋಲೈಟ್ ಇದ್ದಾಗ, ಸಾಲ್ಟ್ ವಾಟ್ರಲ್ಲಿ ಇದ್ದಾಗ ಅದಕ್ಕೆ ಕೋಸ್ಟಲ್ ಏರಿಯಾದಲ್ಲಿ ಏನಾಗ್ತಾ ಹೋಗುತ್ತೆ ಅಂದರೆ ಬೇಗ ಅವು ಏನಾಗ್ತಾ ಹೋಗ್ತವೆ ಅಂದರೆ ರಸ್ಟ್ ಹಿಡಿತಾ ಹೋಗ್ತವೆ, ಬೇಗ ಕರೋಡ್ ಆಗ್ತಾ ಹೋಗ್ತವೆ. ಯಾಕೆ ಅಂತಂದರೆ ಅದರಲ್ಲಿ ಸಾಲ್ಟ್ ವಾಟರ್ ಇರುತ್ತೆ, ಹಾಗಾಗಿ ಫಾಸ್ಟಾಗಿ ಆಗ್ತಾ ಹೋಗುತ್ತೆ. ಸೊ ಅದನ್ನು ನಾನು ಪ್ರಿವೆಂಟ್ ಮಾಡಬೇಕು ಅಂದರೆ ನಾನು ಆಯಿಲಿಂಗ್ ಮಾಡಿದಾಗ ಅದನ್ನು ನಾನು ಮಾಡ್ಕೋಬೋದು. ಸೊ ಕರೋಷನ್ ಈಸ್ ನ್ಯಾಚುರಲ್, ಅದನ್ನು ಪ್ರಿವೆಂಟಬಲ್ ಮಾಡ್ಬೋದು ಅದನ್ನು. ಅದೇ ಬಟ್ ಇಟ್ ಗೋಯಿಂಗ್ ಟು ಇಂಪ್ಯಾಕ್ಟ್ ಎಕಾನಮಿ ಇರ್ಬೋದು, ಸೇಫ್ಟಿ ಇರ್ಬೋದು, ಎನ್ವೈರನ್ಮೆಂಟ್ಗೆ ನನಗೆ ತೊಂದರೆ ಮಾಡ್ಬೋದು. ಆದರೆ ಈಗ ಯಾವುದೋ ಮೆಟಲ್ ರಸ್ಟ್ ಬಂತು ಅಂದರೆ ಅದನ್ನು ಯೂಸ್ ಮಾಡೋಕ್ಕಾಗಲ್ಲ, ಅದನ್ನು ಬಿಸಾಕಬೇಕು, ಮತ್ತು ಇನ್ನೊಂದು ಸಲ ಮಾಡಬೇಕಾಗತ್ತೆ. ಬಟ್ ಕೆಮಿಸ್ಟ್ರಿ ಹೆಲ್ಪರ್ಸ್ ಟು ಪ್ರೊಟೆಕ್ಟ್ ಮೆಟಲ್ಸ್. ಅದಕ್ಕೆ ತಂದೆ ಆದಂಥ ಮೆಥಡಲ್ಲಿ ನಾವೇನು ಮಾಡ್ಬೋದು, ಯೂಸ್ ಇನ್ ಕೆಮಿಸ್ಟ್ರಿ ಯೂಸ್ ಮಾಡಿಕೊಂಡು ಅದನ್ನು ನಾವು
ಪ್ರೊಟೆಕ್ಟ್ ಮಾಡ್ಬೋದು. ಇವನ್ ದೋ ಇಟ್ಸ್ ಎ ವೆರಿ ಸ್ಲೋ ಪ್ರೋಸೆಸ್, ಕರೋಷನ್ ಆಗಿರ್ಬೋದು, ರಸ್ಟಿಂಗ್ ಆಗಿರ್ಬೋದು, ಸ್ಲೋ ಪ್ರೋಸೆಸ್ಸೇ. ಆದರೂ ಏನು ಮಾಡ್ಬೋದು, ಅದು ನಿಲ್ಲಲ್ಲ, ಇಟ್ ಆಲ್ವೇಸ್ ಹ್ಯಾಪನ್ಸ್. ಅದು ಒಂದ್ಸಲ ಶುರು ಆಯಿತು ಅಂತಂದರೆ ಇಟ್ ನೆವರ್ ಸ್ಲೀಪ್ಸ್, ಗೋ ಆನ್ ಸ್ಲೀಪಿಂಗ್ ಅಂತ ಹೇಳ್ತಾರೆ. ಬಟ್ ಸೈನ್ಸ್ ಕ್ಯಾನ್ ಸ್ಟಾಪ್ ಇಟ್ ಅಂತ ಹೇಳ್ತೀನಿ. ಥ್ಯಾಂಕ್ ಯು, ಆಲ್ ದ ಬೆಸ್ಟ್, ಗುಡ್ ಲಕ್.